ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪತಾಣ್. ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 465 ಆಗುತ್ತೆ ಈ ಒಂದು ಸರಣಿಯಲ್ಲಿ. ಮತ್ತು ಒಟ್ಟಾರೆಯಾಗಿ ಸುಮಾರು 700ಕ್ಕೂ ಅಧಿಕ ವಿಡಿಯೋಗಳನ್ನು ಮಾಡಿದ್ದೀವಿ. ಸೊ ಹಿಂದೆ PSI 545 ನಡೀಬೇಕಾದ್ರೂ ಕೂಡ ಸಾಕಷ್ಟು 100 ವಿಡಿಯೋಗಳನ್ನು ಮಾಡಿಕೊಟ್ಟಿದ್ದೆ. ಸೊ ಅದಾದ ನಂತರ ಸಡನ್ ಆಗಿ ನಡೆದಿರ್ತಕ್ಕಂಥ ವಿವಿಧ ಬೆಳವಣಿಗೆಗಳ ನಂತರ ಕೇವಲ 1 ತಿಂಗಳಲ್ಲಿ ಅಥವಾ ನಂತರ ಮತ್ತೆ 1 ತಿಂಗಳು ಕೊಟ್ಟು 2 ತಿಂಗಳಲ್ಲಿ PSI 545 ಎಕ್ಸಾಮ್ನ KEA ನಡೆಸ್ತಾ ಇತ್ತು ಅಥವಾ KEA ನಡೆಸಬೇಕಂತ ಹೈಕೋರ್ಟ್ ಆದೇಶ ಆಯಿತು. ಅದೆಲ್ಲ ನೋಡಿರ್ತಕ್ಕಂಥದ್ದೇ ಅಲ್ವಾ. ಸೊ ಹೀಗೆ ಭಾಳ ಶಾರ್ಟ್ ಟೈಮಲ್ಲಿ ಈ ಒಂದು ಪೇಪರ್ನ KEA ನಡೆಸ್ಕೊಡ್ತು. ಅದು ಯಾವ ರೀತಿಯಾಗಿತ್ತು, ಏನೇನಾಯಿತು, GK ಪೇಪರ್ನ ವಿವಿಧ ಪ್ರಶ್ನೆಗಳು ಯಾವ ರೀತಿಯಾಗಿ ಬಂದಿದ್ವು ಅಂತ ನೀವು ಆಲ್ರೆಡಿ ನೋಡಿರ್ತೀರ. ಸೊ ಈಗ ನಾವು ಕರೆಂಟ್ ಅಫೇರ್ಸನ್ನು, ಕಂಪ್ಯೂಟರ್ನ, ಎನ್ವಿರಾನ್ಮೆಂಟು, ಜಿಯೋಗ್ರಫಿ, ಹೀಗೆ ವಿವಿಧ ವಿಷಯಗಳ ಮೇಲೆ ವಿಡಿಯೋಗಳನ್ನು ಮಾಡ್ತಾ ಇರೋದ್ರಿಂದ ಸೊ ಇಲ್ಲೇನಾಗುತ್ತೆ ಅಂದರೆ ವೆದರ್ ವಿ ಆರ್ ಆನ್ ಎ ರೈಟ್ ಟ್ರ್ಯಾಕ್ ಆರ್ ನಾಟ್ ಅಂತ. ಸೊ ಇದು ಕೇವಲ PSI 545 ಅಷ್ಟೇ ಅಲ್ಲ, KEA ನಡೆಸಿರ್ತಕ್ಕಂಥದ್ದು ಅಥವಾ KPSC ನಡೆಸ್ತಕ್ಕಂಥ ಕ್ವಶನ್ ಪೇಪರ್ಗಳ ಪ್ಯಾಟರ್ನ್ ಆಗಿರ್ಬೋದು, ಅದರ ಒಂದು ಡೀಪರ್ ಲೆವೆಲ್ ಆಗಿರ್ಬೋದು ಬೇರೆನೇ ಇದೆ. ಮತ್ತು KSP ನಡೆಸ್ತಕ್ಕಂಥದ್ದು ಕೂಡ ಅದು ತನ್ನದೇ ಆಗಿರ್ತಕ್ಕಂಥ ವಿವಿಧ ತೂಕಗಳನ್ನು ಹೊಂದಿರುತ್ತೆ ಅಲ್ವಾ. ಸೊ ಆದರೂ ಕೂಡ ಈ ಎಲ್ಲ ವಿವಿಧ ಆರ್ಗನೈಜೇಷನ್ ನಡೆಸ್ತಕ್ಕಂಥ ವಿವಿಧ ಪರೀಕ್ಷೆಗಳ ಒಂದು ಏನು ಎಕ್ಸಾಮನ್ನು ಬರೆಯೋಕ್ಕೆ ಹೋಗ್ತೀರಾ ನೀವೆಲ್ಲರೂ ಕೂಡ ಕೇವಲ KEA, KSP ಅಥವಾ KPSC ಅಂತೇನಿರಲ್ಲ. ಒಬ್ಬರು ನೆನ್ನೆ ನೋಡಿ PSI 545 ಬರೆದವರು ಅದ್ರ ಹಿಂದಿನ ದಿನ KPSC CTI ಎಕ್ಸಾಮ್ ಬರೆದಿದ್ರಿ ಅಲ್ವಾ. ಸೊ ಅದೇ ರೀತಿಯಾಗಿ KSP 402 ಬರೆಯೋಕ್ಕೆ ಹೋಗ್ತೀರಾ. ಸೊ ಹಾಗಾಗಿ ಇಲ್ಲಿ ಎಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. ಸೊ KPSC ಭಾಳ ಡೀಪಾಗಿ ತೆಗಿತಾ ಇದೆ. ಸೊ KEAದವರು ಸ್ವಲ್ಪ ಆವ್ರೇಜ್ ಆಗಿ ತೆಗಿತಾ ಇದ್ದಾರೆ, KSPದವರು ಕೂಡ ಅದೇ ರೀತಿಯಲ್ಲಿ ತೆಗಿತಾ ಇದ್ದಾರೆ. ಸೊ ಇದೆಲ್ಲಕ್ಕೂ ಕೂಡ ಅನುಕೂಲ ಆಗಾಗೆ ನಾನು ಕೂಡ ವಿಡಿಯೋಗಳನ್ನು ಮಾಡಿಕೊಡ್ತಾ ಇರ್ತೀನಿ. ಸೊ ಅದರ ಒಂದಷ್ಟು ನಮ್ಮ ನಾಲೆಜನ್ನು ಕೂಡ ಇಂಪ್ರೂವ್ ಮಾಡ್ಕೋಬೇಕು. ಮತ್ತು ಮುಂದೆ ನಾವು ವಿಡಿಯೋ ಮಾಡುವಾಗ ಸೊ ಯಾವ ರೀತಿಯಾಗಿ ಪ್ರಶ್ನೆಗಳ ಟ್ರೆಂಡ್ ಬರ್ತಾ ಇದೆ ಅದನ್ನು ಕೂಡ ನಾವು ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲದೆ ಹೋದರೆ ಔಟ್ಡೇಟೆಡ್ ಆಗಿ ಹೋಗ್ತೀವಿ. ಅದಕ್ಕೋಸ್ಕರ ಇವತ್ತಿನ ಈ ಒಂದು ವಿಶೇಷ ವಿಡಿಯೋದಲ್ಲಿ 37 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು PSI 545 ಎಕ್ಸಾಮಲ್ಲಿ ಬಂದಿತ್ತು. 23/1/2024 ಈ ಒಂದು PSI 545 GK ಪೇಪರ್ ಅಥವಾ ಪೇಪರ್ 2 ಅಲ್ಲಿ 37 ಕರೆಂಟ್ ಅಫೇರ್ಸ್ ಬಂದಿತ್ತು. ಸೊ ನಂಬಲ್ಲ ಭಾಳ ಜನ, ಇಲ್ಲ ಸರ್ ಒಂದು 15-20 ಬಂದಿರ್ಬೇಕು ಅನ್ಸುತ್ತೆ. ಇಲ್ಲೇನಾಗುತ್ತೆ, ಕೆಲವೊಂದ್ಸಲ ನಾವು ಈಗ 2-3 ಪ್ರಶ್ನೆಗಳಿದ್ದಾವೆ. ಒಂದು ಚಂದ್ರಯಾನದ ಮೇಲೆ ಇದೆ, ಮತ್ತೊಂದು ಅಗ್ನಿ ಸೀರೀಸ್ ಮೇಲೆ ಇದೆ. ಈಗ ಆನ್ಸರ್ ಹೇಳಕ್ ಹೋಗಲ್ಲ ನಾನು, ಅದಕ್ಕೋಸ್ಕರ ಅಗ್ನಿ ಸೀರೀಸ್ ಮೇಲೆ ಒಂದು ಮಿಸೈಲ್ ಸಿಸ್ಟಮ್ ಮೇಲೆ ಇದೆ. ಹಾಗಾದ್ರೆ ಅಗ್ನಿ ಮಿಸೈಲ್ ಸಿಸ್ಟಮ್ ಇತ್ತೀಚೆಗೆ ಟೆಸ್ಟಿಗೆ ಒಳಪಟ್ಟಿತು. ಹಾಗಾದ್ರೆ ಇದು ಸೈನ್ಸ್ ಅಂಡ್ ಟೆಕ್ ಕರೆಂಟ್ ಅಫೇರ್ಸ್. ಓಕೆ, ಒಂದು ಚಂದ್ರಯಾನ 3 ಲಾಂಚ್ ಆಗಿದ್ದು ಯಾವತ್ತು, ಕರೆಂಟ್ ಅಫೇರ್ಸ್ ಸೈನ್ಸ್ ಅಂಡ್ ಟೆಕ್ ಅಲ್ವಾ. ಸೊ ಲುಕ್ಸ್ ಲೈಕ್ ಕರೆಂಟ್ ಅಫೇರ್ಸ್, ಲುಕ್ಸ್ ಲೈಕ್ ಸೈನ್ಸ್ ಅಂಡ್ ಟೆಕ್. ಇಲ್ಲಿ ಯಾವುದು ಸಬ್ಜೆಕ್ಟ್ ಅನ್ನೋದಕ್ಕಿಂತಲೂ ನಮಗೆ ಆ ನಾಲೆಜ್ ಗೊತ್ತಿದೆಯಾ ಇಲ್ಲ ಅನ್ನೋದು ಮ್ಯಾಟ್ರು. ಅಶೋಕನ ಶಿಲಾಶಾಸನಗಳನ್ನು ತೆಗೆದುಕೊಂಡಾಗ ಈಗ ಆಲ್ರೆಡಿ ಇರೋ ಯಾವ್ಯಾವು ಅಂದರೆ ಅದು ಇತಿಹಾಸ ಆದರೆ ಈಗ ಹೊಸದೇನಾದ್ರೂ ಸಿಕ್ಕರೆ ಅದು ಕರೆಂಟ್ ಅಫೇರ್ಸ್ ಆಗುತ್ತೆ. ಇಲ್ಲ ಸರ್ ಅದು ಇತಿಹಾಸ ಅಂದ್ಬಿಟ್ಟು ಇತಿಹಾಸ ಬುಕ್ಕಲ್ಲಿ ಆ ಹೊಸದನ್ನು ಓದಕ್ಕೆ ಹೋದ್ರೆ ಸಿಗಲ್ಲ ಅಲ್ವಾ. ಸೊ ಅದೇ ರೀತಿಯಾಗಿ ಪಾಲಿಟಿ, ಈಗ ಪ್ರಸ್ತುತ ಹೊಸ ರಾಷ್ಟ್ರಪತಿಗಳು ಯಾರು ಅನ್ನೋದು ಕರೆಂಟ್ ಅಫೇರ್ಸ್ ಆದರೆ ರಾಷ್ಟ್ರಪತಿಗಳನ್ನು ಯಾವ ಆರ್ಟಿಕಲ್ ಮುಖಾಂತರ ನೇಮಕ ಮಾಡಲಾಗುತ್ತೆ ಅನ್ನೋದು ಪಾಲಿಟಿ ಆಗುತ್ತೆ. ಓಕೆ, ಯಾವುದೋ ಒಂದು ಪ್ರದೇಶ, ಸಪೋಸ್ G7 ಶೃಂಗಸಭೆ ಯಾವ ಊರಲ್ಲಿ ನಡೀತು ಅಂತ ಕೇಳಿದ್ರೆ ಅದು ಜಪಾನ್ನ ಯಾವುದೋ ಊರಲ್ಲಿ ನಡೀತು, ಯಾವುದೋ ನಗರದಲ್ಲಿ ನಡೀತು ಅಂದ್ರೆ ಅದನ್ನ ಜಿಯೋಗ್ರಫಿ ಅನ್ಕೊಂಡ್ರೆ ತಪ್ಪಾಗುತ್ತೆ, ಅದು ಕರೆಂಟ್ ಅಫೇರ್ಸ್. ಹೀಗೆ ನಾವು ಯಾವ ವಿವಿಂದ ನೋಡ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ನನ್ನ ವಿವ್ ಇದು ತಪ್ಪು ಆಗಿರ್ಬೋದು, ನನ್ನ ವಿವೇ ಸರಿ, ಯಾವುದೋ ಶಾಸನದಲ್ಲಿ ನಾನೇನು ಬರೆದಿಲ್ಲ ಅಥವಾ ಸಂವಿಧಾನದಲ್ಲಿ ಎಲ್ಲೂ ಬರೆದಿಲ್ಲ. ಬದಲಾಗಿ ನಿಮಗೆ ಅನುಕೂಲ ಆಗೋ ಥರ ಪಾಠ ಮಾಡಬೇಕಾದ್ರೆ ಸಾಕಷ್ಟು ವಿಡಿಯೋಗಳನ್ನು ಮಾಡ್ತೀನಿ. ಕೇವಲ ಒಂದಲ್ಲ ಎರಡಲ್ಲ, ಬರೀ PDF ಕೊಡೋದಲ್ಲ, ಬಟ್ ವಿಡಿಯೋಗಳನ್ನು ಮಾಡಿ ಅದರ ಪ್ರೂಫನ್ನು, ಅದರ ಏನು ನಿಮಗೆ ಅನುಕೂಲ ಆಗೋ ಥರ ಮಾಡ್ತಾ ಇರೋದ್ರಿಂದ ನನ್ನ ವ್ಯೂವಲ್ಲಿ ಸೊ ಇಷ್ಟು ಬಂದಿದೆ ಅಂತ. ಈಗ ಹಾಗಾದರೆ ಆ 37 ಕರೆಂಟ್ ಅಫೇರ್ಸ್ ಯಾವ ರೀತಿಯಾಗಿ ತೆಗೆದ್ರು, ನಾವು ಮುಂದಿನ ಪರೀಕ್ಷೆಗೆ ಓದಬೇಕಾದ್ರೆ ಯಾವ ಆ್ಯಂಗಲಿಂದ ಒಂದು ಪ್ರಶ್ನೆ ಬಂದಾಗ ಇದನ್ನು ನಾವು ತಿಳ್ಕೊಬೇಕಾ ಬೇಡವಾ ಅಂತ ಅಂದ್ಕೊಂಡು ಮುಂದೆ ಹೋಗ್ಬೇಕು. ಒಂದು ವೇಳೆ ಯಾರಾದರೂ ಈಗಲೇ ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಯಾರಾದರೂ ಕೀ ಆನ್ಸರ್ಗೋಸ್ಕರ ಈ ವಿಡಿಯೋ ನೋಡಕ್ಕೆ ಬಂದಿದ್ರೆ ದಯವಿಟ್ಟು ಕೀ ಆನ್ಸರ್ಗೋಸ್ಕರ ನೋಡಕ್ಕೆ ಹೋಗಬೇಡಿ. ಕೀ ಆನ್ಸರ್ 37 ಪ್ರಶ್ನೆಗೆ 5 ನಿಮಿಷ ಸಾಕು ಹೇಳೋದಕ್ಕೆ. ಬಟ್ ಈ ವಿಡಿಯೋ 30, 40, 50 ನಿಮಿಷ ಆಗುತ್ತೋ ಗೊತ್ತಿಲ್ಲ, 1 ಅವರ್ ಆದರೂ ಆಗ್ಬೋದು. ಅದಕ್ಕೋಸ್ಕರ ಬರೀ ಕೀ ಆನ್ಸರ್ ಬಂದು ಡಿಸಪಾಯಿಂಟ್ ಆಗಿ ಬರಬೇಡಿ. ಸೊ ಕೀ ಆನ್ಸರ್ ನೋಡ್ತಕ್ಕಂಥವ್ರು ಬೇಕಾದರೆ ಈ PDF ಅನ್ನ ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ, ನಿಧಾನವಾಗಿ ನೋಡಿ. ಇಲ್ಲಿ ಮುಂದಿನ ಪರೀಕ್ಷೆಗೆ ರೆಡಿ ಆಗ್ತಾ ಇರ್ತಕ್ಕಂಥವ್ರು ನಮ್ಮ ಆ್ಯಂಗಲ್, ನಮ್ಮ ವ್ಯೂ, ನಮ್ಮ
ಏನು ಯಾವ ರೀತಿಯಾಗಿ ನಾವು ಓದಬೇಕು ಅನ್ನೋದಕ್ಕೋಸ್ಕರ ಈ ಪೇಪರ್ನ ಸಾಲ್ವ್ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಜೊತೆಗೆ ನಾವು ಕ್ರೀಡೆಗಳ ಮೇಲೆ ಇತ್ತೀಚೆಗೆ ಯಾವ ಪ್ರಶ್ನೆನೂ ಬಂದಿರಲಿಲ್ಲ. ಅದು ಒಲಿಂಪಿಕ್ಸ್ ಬಿಟ್ಟರೆ ಭಾಳ ಪ್ರಶ್ನೆಗಳು ಬಂದಿರಲಿಲ್ಲ. ಮೊನ್ನೆ ಒಂದು ಯಾವುದೋ ವರ್ಲ್ಡ್ ಕಪ್ ಮೇಲೆ ಬಂದಿತ್ತು ಅಷ್ಟೇ, ಅದು KPSC ನಡೆಸಿರ್ತಕ್ಕಂಥ ಪೇಪರಲ್ಲಿ ವರ್ಲ್ಡ್ ಕಪ್ ಮೇಲೆ ಬಂದಿರಬೇಕು. ಆದರೆ KEA ನಡೆಸ್ತಕ್ಕಂಥ ಬಹಳ ಪರೀಕ್ಷೆಗಳಲ್ಲಿ ನೋಡಿದ್ವಿ ನಾವು, ಅದು ಬೇರೆ ಬೇರೆ ವಿವಿಧ ಡಿಪಾರ್ಟ್ಮೆಂಟ್ಗಳ ಏನಂತೀವಿ ನಾವು, ಈ ಏನಂತೀವಲ್ಲಪ್ಪ, ಬೇರೆ ಬೇರೆ ಅಂದರೆ OBCಗೆ ಕೋಚಿಂಗು ಮತ್ತು ಪೇಯ್ಡ್ ಕೋಚಿಂಗ್ ಇರುತ್ತಲ್ವ, ಗೌರ್ಮೆಂಟೇ ಪೇ ಮಾಡುತ್ತೆ, ಅದಕ್ಕೇನು ಅಂತೀರಿ ನೀವೇ ಹೇಳ್ತಾ ಇರ್ತೀರ. ಸೊ SC ST ಅವರಿಗೆ ಬೇರೆ, ಅದೇ ಥರ ಮೈನಾರಿಟಿ ಅವರ್ಸ್ಗೆ ಬೇರೆ ಕೋಚಿಂಗ್ ಕೊಡೋದಕ್ಕೆ ಒಂದು ಎಕ್ಸಾಮ್ ಮಾಡ್ತಾರಲ್ವ, ಆ ಕೋಚಿಂಗ್ ಎಕ್ಸಾಮ್ KEA ನಡೆಸ್ತಾ ಇತ್ತು. ಅದರಲ್ಲಿ ರೀಸೆಂಟ್ ಕರೆಂಟ್ ಅಫೇರ್ಸ್ಗಳನ್ನ ಭಾಳ ಕೇಳ್ತಾ ಇರ್ತಾರೆ. ರೀಸೆಂಟು ಜಸ್ಟ್ ಒಂದು 3-4 ಮಂತ್ಸ್ ಬ್ಯಾಕ್ ನಡೆದಿರ್ತಾವೆ, ಅದೇ ಒಂದು 10-20 ಹಾಕ್ಬಿಟ್ಟಿರ್ತಾರೆ. ಓಕೆ, ಸೊ ಅದೇ ರೀತಿಯಾಗಿ ಸ್ಪೋರ್ಟ್ಸ್ ಮೇಲೆ ಸುಮಾರು 6 ಪ್ರಶ್ನೆಗಳಿದ್ವು. ಅದು ಹಾಕಿ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಅಥವಾ ಒಲಿಂಪಿಕ್ಸ್ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಸ್ಪೋರ್ಟ್ಸ್ ಆಗಿರ್ಬೋದು. ಸೊ ಗಮನ ಇರಿಸಿ. ಕೆಲವೊಂದ್ಸಲ ನಾವು ಸ್ಪೋರ್ಟ್ಸ್ ಮೇಲೆ ಬರ್ತಾ ಇಲ್ಲ, ಏನಕ್ಕೆ ಓದೋದು ಬಿಡಂದ್ರೆ ಭಾಳ ಮಿಸ್ ಮಾಡಿರ್ತೀವಿ, ಭಾಳ ಸ್ಕಿಪ್ ಮಾಡಿರ್ತೀವಿ. ಮತ್ತು ಸ್ಪೋರ್ಟ್ಸ್ ಮೇಲೆ ಯಾವ ರೀತಿಯಾಗಿ ಕೇಳಿದ್ದಾರೆ ಅಂದರೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಲ್ವಾ. ಸೊ ಇತ್ತೀಚೆಗೆ ಅದು ನಡೆದಿತ್ತಲ್ವ, ಅದರಲ್ಲಿ ಯಾವ ಸ್ಥಾನದಲ್ಲಿದೆ. ICC ಆಲ್ ಆಫ್ ಫೇಮ್ ಅಂದ್ರೇನು, ಆಲ್ ಆಫ್ ಫೇಮಲ್ಲಿ ಯಾರ್ಯಾರು ಭಾರತೀಯರು ಸೆಲೆಕ್ಟ್ ಆಗಿದ್ರು, ಟೆನ್ನಿಸ್ ಆಲ್ ಆಫ್ ಫೇಮ್ ಏನು, ಇವೆಲ್ಲವೂ ಕೂಡ ನಾನು ಕರೆಂಟ್ ಅಫೇರ್ಸಲ್ಲಿ ಮಾಡಿಕೊಟ್ಟಿದ್ದೆ ಅಲ್ವಾ. ಒಂದೊಂದ್ಸಲ ಈ ಎಕ್ಸಾಮಲ್ಲಿ ಒಂದು ಬರ್ತವೆ, ಇನ್ನೊಂದು ಎಕ್ಸಾಮಲ್ಲಿ ಇನ್ನೊಂದು ಬರ್ತವೆ, ಇನ್ನೊಂದು ಎಕ್ಸಾಮಲ್ಲಿ ಇನ್ನೊಂದು ಬರ್ತವೆ, ಒಂದೊಂದು ಟ್ರೆಂಡ್ ಥರ ಚೇಂಜ್ ಆಗ್ತಾ ಇರುತ್ತೆ. ನಾವು ಎಲ್ಲ ಎಕ್ಸಾಮಿಗೆ ರೆಡಿ ಆಗ್ತಾ ಇರ್ತೀವಿ. ನಾನು ಕರೆಂಟ್ ಅಫೇರ್ಸ್ ಮಾಡೋದು ಎಲ್ಲ ಎಕ್ಸಾಮ್ಗೂ ಯೂಸ್ ಆಗಲ್ಲ ಅಂತ ಮಾಡ್ತಾ ಇರ್ತೀವಿ. ಕೇವಲ ನೀವು PC ಬರಲಿಲ್ಲ ಅನ್ಕೊಳ್ಳೋದು, ಅಥವಾ ಇನ್ನೊಂದು ಯಾವುದೋ PSI ಬರಲಿಲ್ಲ, ಅಥವಾ ಇನ್ನೊಂದು KSETಗೂ ರೆಡಿ ಆಗ್ತಾ ಇರ್ತೀರಾ, ಅಥವಾ ಇನ್ನೊಂದು ಯಾವುದೋ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿಗೆ ರೆಡಿ ಆಗ್ತೀವಿ. ಇವೆಲ್ಲವುಗಳಿಗೂ ಕೂಡ ಅನುಕೂಲ ಆಗಂಗೆ ಮಾಡೋದು. ಯಾರೋ ಒಬ್ರು ನೀವು ಒಂದು ಎಕ್ಸಾಮಿಗೆ ರೆಡಿ ಆಗ್ತಾ ಇರ್ಬೋದು ರೀ, ಬೇರೆ ಎಕ್ಸಾಮ್ ಪ್ರಿಪೇರ್ ಆಗೋರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇರ್ತಾರಲ್ವಾ. ಸೊ ಹಂಗೆ. ಸೊ ಇಷ್ಟು ಹೇಳ್ತಾ, ಸೊ ಹಾಗಾದರೆ ಅನಾಲಿಸಿಸ್ ಮಾಡ್ತಾ ಹೋಗೋಣ, ಕೀ ಆನ್ಸರ್ಗಳನ್ನ ನೋಡ್ತಾ ಹೋಗೋಣ. ಇದೇನು ಫೈನಲ್ ಕೀ ಆನ್ಸರ್ಸ್ ಅಲ್ಲ, ಬದಲಾಗಿ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ, ನನ್ನ ಒಂದು ವಿಡಿಯೋಗಳಲ್ಲಿ ಮಾಡಿರ್ತಕ್ಕಂಥ ಒಂದು ಇದಕ್ಕೆ ಈ ಆನ್ಸರ್ಗಳನ್ನ ನೋಡ್ತಾ ಹೋಗೋಣ. ಸೊ ಒಟ್ಟಾರೆಯಾಗಿ PSI 545 ಎಕ್ಸಾಮ್ 23/1/2024 ಮರುಪರೀಕ್ಷೆ. ಇದು ಗಮನಿಸಬೇಕು, ಮರುಪರೀಕ್ಷೆ. ಇದು ಕೇವಲ ಹೊಸ ಕ್ಯಾಂಡಿಡೇಟ್ಸ್ ಅಲ್ಲ, ಬದಲಾಗಿ ಸುಮಾರು 54,000 ಜನ ಏನು ಬರೆದಿದ್ರಿ, ಅದರಲ್ಲಿ ಎಷ್ಟೋ ಜನ ಅಟೆಂಡೇ ಮಾಡಿಲ್ಲ ಅನ್ನೋದು ಕೂಡ ಒಂದು ನ್ಯೂಸ್ ಬಂದಿತ್ತು, ಗೊತ್ತಿರ್ತಕ್ಕಂಥದ್ದೇ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟಾರೆಯಾಗಿ ಹಿಸ್ಟ್ರಿಯಲ್ಲಿ 10 ಪ್ರಶ್ನೆಗಳು ಬಂದಿದ್ವು, ಜಿಯೋಗ್ರಫಿಯಲ್ಲಿ 5 ಪ್ರಶ್ನೆಗಳು, ಪಾಲಿಟಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ 6 ಪ್ರಶ್ನೆಗಳು, ಎಕನಾಮಿಕ್ಸ್ ಮೇಲೆ 2, ಕರೆಂಟ್ ಅಫೇರ್ಸ್ 37. ನನ್ನ ವ್ಯೂವಲ್ಲಿ 37, ಕೆಲವೊಬ್ಬರಿಗೆ 10 ಬಂದಿರಬಹುದು. ಓಕೆ, ಅದು ಬೇರೆ ವಿಚಾರ. ಸೊ ಸ್ಟ್ಯಾಟಿಕ್ GK 10 ಪ್ರಶ್ನೆ ಬಂದಿದ್ವು ಅಂತ. ಸ್ಟ್ಯಾಟಿಕ್ GK ಅನ್ನೋದು ಅವ್ರವ್ರ ಮೇಲೆ ಡಿಪೆಂಡ್ ಇರುತ್ತೆ. ಸ್ಟ್ಯಾಟಿಕ್ GK ಅಂದ್ರೆ ಏನು, ಈಗ ಇಸ್ರೋದ ಪ್ರಧಾನ ಕಚೇರಿ ಎಲ್ಲಿದೆ, ಸೊ ಇದನ್ನ ನಾನು ಸ್ಟ್ಯಾಟಿಕ್ GK ಅನ್ಕೊಳ್ತೇನೆ. ಯಾಕಂದ್ರೆ ದಿಸ್ ಇಸ್ ಎ ಸ್ಟ್ಯಾಟಿಕ್ ಇನ್ಫಾರ್ಮೇಶನ್, ಇಟ್ ವಿಲ್ ನೆವರ್ ಚೇಂಜ್ ಅಲ್ವಾ. ಸೊ ಇನ್ನೊಂದು ಯಾವುದು, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಎಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ ಅಲ್ವಾ. ಸೊ ಈ ರೀತಿಯಾಗಿ ಓಕೆ. ಜನರಲ್ ಸೈನ್ಸ್ 10 ಪ್ರಶ್ನೆಗಳು ಬಂದಿತ್ತು. ಜನರಲ್ ಸೈನ್ಸ್ ಮತ್ತು ಎನ್ವಿರಾನ್ಮೆಂಟ್ ಮೇಲೆ ಸ್ವಲ್ಪ ವ್ಯತ್ಯಾಸ ಇದೆ ಅಲ್ವಾ. ಸೊ ಆ ವ್ಯತ್ಯಾಸ ನಾವು ಬೈಫರ್ಕೇಟ್ ಮಾಡಿ ಅದನ್ನ ಸೊ ಓದುಗರಿಗೆ ಅಥವಾ ನೀವು ಕೇಳುಗರಿಗೆ ಅಥವಾ ನೀವು ನೋಡುಗರಿಗೆ ಸೊ ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೆ. ಮೆಂಟಲ್ ಅಬಿಲಿಟಿ ಮೇಲೆ 15 ಪ್ರಶ್ನೆಗಳು ಬಂದಿತ್ತು. ಅದೇ ರೀತಿಯಾಗಿ ಕಂಪ್ಯೂಟರ್ ಮೇಲೆ 2 ಪ್ರಶ್ನೆಗಳು ಬಂದಿದೆ. ಮೌಸ್ನ ಜನಕ ಯಾರು ಅಂತ ಕೇಳಿದ್ದಾರೆ ಅಲ್ವಾ. ಹಾಗಾದ್ರೆ ಇದನ್ನ ಯಾವುದಕ್ಕೆ ಹಾಕೊಳ್ತೀರಾ, ಸೈನ್ಸ್ ಅಂಡ್ ಟೆಕ್, ಬಟ್ ಅದ್ರಲ್ಲಿ ಮತ್ತೆ ಕಂಪ್ಯೂಟರ್ ಅಂತ ಐ ಆಮ್ ಡಿವೈಡಿಂಗ್. ಓಕೆ, ಸೈನ್ಸ್ ಅಂಡ್ ಟೆಕ್ ಮೇಲೆ ಒಂದು ಪ್ಯೂರ್ ಕ್ವಶನ್ ಇತ್ತು. ಈಗ ಅಗ್ನಿ ಸೀರೀಸು ಯಾವಾಗ ಉಡಾವಣೆ ಆಯಿತು ಅಂದರೆ ಅದನ್ನ ಕರೆಂಟ್ ಅಫೇರ್ಸ್ಗೆ ಹಾಕೊಳ್ತೀನಿ, ರೈಟ್. ಅದೇ ರೀತಿಯಾಗಿ ಈಗ ಆರ್ಯಭಟವನ್ನ ಯಾವ ದಿನ ಉಡಾವಣೆ ಮಾಡಲಾಯಿತು ಅಂದರೆ ಇಟ್ ಈಸ್ ಎ ಸೈನ್ಸ್ ಅಂಡ್ ಟೆಕ್, ಗಮನಿಸಬೇಕು. ಓಕೆ, ಅದೇ ರೀತಿಯಾಗಿ ಪೆಗಾಸಸ್ ಸಾಫ್ಟ್ವೇರು ಯಾವ ದೇಶದಿಂದ ಡೆವಲಪ್ ಆಗಿರ್ತಕ್ಕಂಥದ್ದು ಅಂದರೆ ಇಟ್ ಈಸ್ ಎ ಕರೆಂಟ್ ಅಫೇರ್ಸ್. ಓಕೆ, ಸೊ ಆ ಥರ. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಯಾವುದೇ ಪ್ರಶ್ನೆ ಇರಲಿಲ್ಲ, ಎಥಿಕ್ಸ್ ಮೇಲೆ ಯಾವುದೇ ಪ್ರಶ್ನೆ ಇರಲಿಲ್ಲ. ಒಟ್ಟಾರೆಯಾಗಿ 100 ಪ್ರಶ್ನೆಗಳು. ಸೊ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಕೋರ್ ಸಬ್ಜೆಕ್ಟ್ ಏನಿದೆ, ಎಕನಾಮಿಕ್ಸ್, ಪಾಲಿಟಿ, ಜಿಯೋಗ್ರಫಿ ಅಥವಾ ಹಿಸ್ಟ್ರಿ, ಈ ಸಬ್ಜೆಕ್ಟ್ ಮೇಲೆ ಸ್ವಲ್ಪ ಕಡಿಮೆ ಇತ್ತು. ಸ್ಟ್ಯಾಟಿಕ್ GK, ಕರೆಂಟ್ ಅಫೇರ್ಸ್, ಜನರಲ್ ಸೈನ್ಸ್ ಅಂಡ್ ಮೆಂಟಲ್ ಅಬಿಲಿಟಿ ಮೇಲೆ ಬಹಳ ಇತ್ತು. ಹೀಗೆ ವೇರಿ ಆಗ್ತಾ ಇರುತ್ತೆ. ಇಲ್ಲಿ ಯಾವುದೇ ರೂಲ್ಸ್ ಇಲ್ಲ, ಇಷ್ಟೇ ತೆಗಿಬೇಕು ಯಾವುದೇ ಸಬ್ಜೆಕ್ಟ್ ಅಲ್ಲಿ ಅಂತ. ಸೊ ಇಷ್ಟು ಹೇಳ್ತೀನಿ. ಇನ್ನು ನಾವು ಕ್ವಶನ್ ಪೇಪರ್ ಸಾಲ್ವಿಂಗ್ ಹೋಗಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾರ್ಯಾದ್ರೂ ಬೋರ್ ಆದರೆ ದಯವಿಟ್ಟು ವಿಡಿಯೋ ಸ್ಟಾಪ್ ಮಾಡಿ ಮುಂದಕ್ಕೆ ಹೋಗ್ತಾ ಇರ್ಬೇಕಷ್ಟೇ. ಒಂದು ಡಿಸ್ಲೈಕ್ ಒತ್ತಿ, ಇಲ್ಲ ಲೈಕ್ ಒತ್ತಿ, ನಿಮ್ಮ ಇಷ್ಟ. ಸರಿ, 23/1/2024 PSI 545 ಎಕ್ಸಾಮ್ ಸಾಮಾನ್ಯ ಜ್ಞಾನ ಪತ್ರಿಕೆ GK ಪೇಪರ್
ಸೊ ನಾನು ಅಮರೇಶ್ ಪೋತ್ನಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ಲು ಇದೆ, ಯೂಟ್ಯೂಬ್ ಚಾನಲ್ ಇದೆ. PSI 545 2021 ಬರಿಬೇಕಾದ್ರೂ ಕೂಡ ಸಾಕಷ್ಟು ವಿಡಿಯೋಗಳನ್ನು ಮಾಡಿಕೊಟ್ಟಿದ್ದೆ. ಭಾಳ ಜನ ಆಗಿನಿಂದ ಕೂಡ ಫಾಲೋ ಮಾಡ್ತಾ ಇದ್ದೀರಿ. ನಮ್ಮಲ್ಲೂ ಕೂಡ ನಮ್ಮ ಕಂಟೆಂಟಲ್ಲೂ ಕೂಡ ಒಳ್ಳೆ ಅಪ್ಗ್ರೇಡನ್ನು ಮಾಡಿದ್ದೀನಿ. ಸೊ ಮತ್ತು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋ ಮೂಲಕ ಸಾಕಷ್ಟು PDFಗಳನ್ನು ಕೂಡ ಪಡಿಬೋದು. 2021 ಎಕ್ಸಾಮ್ ಬರ್ತಿದ್ವಿ ಸರ್, 2024 ಬರಿತಾ ಇದ್ವಿ. ಆದರೂ ಸಹಿತ ನಿಮ್ಮ ಕಿರುಪರಿಚಯ ಗೊತ್ತಿರಲಿಲ್ಲ ಅಂದರೆ ಇಲ್ಲಿ ಒಂದಷ್ಟು ಕಿರುಪರಿಚಯ ಕೂಡ ಇದೆ. ಸೊ ನೋಡಿ, ಬೇರೆ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾದ್ರೆ ಒಂದಷ್ಟು ಕಾನ್ಫಿಡೆನ್ಸ್ ಬೆಳೆಸ್ಕೋಬಹುದು. ಹೌದು, ವಿ ಕ್ಯಾನ್ ಟ್ರಸ್ಟ್ ದಿಸ್ ಪರ್ಸನ್. ಸೊ ಈತನ ನಂಬೋದು, ಈತ ಕೊಡ್ತಕ್ಕಂಥ ಕಂಟೆಂಟನ್ನು ನಂಬೋದು. ಯಾಕಂದರೆ ಅದರಿಂದ ಸಣ್ಣ ವರ್ಕ್ ಇಲ್ಲ, ಸಾಕಷ್ಟು ವರ್ಕ್ ಇದೆ. ಇಲ್ಲಾಂದರೆ ಯಾರು ಬೇಕಾದರೂ ಮಾಡಿಬಿಡ್ಬೋದಾಗಿತ್ತು, ಅಷ್ಟು ಈಸಿ ಅಲ್ಲ. ಓಕೆ, ಸೊ ಇಷ್ಟು ಹೇಳ್ತಾ, ಮತ್ತು ಇದೇ ರೀತಿ ನಮ್ಮ ವರ್ಷಗಳ ವರ್ಕಿಗೆ, ವರ್ಷಗಳಿಂದ ನಾವೇನು ಮಾಡ್ತಾ ಇದ್ವಿ ಅದಕ್ಕೆ ಒಂದು ಟೀಮ್ ಬೇಕಾಗುತ್ತೆ. ಆ ಟೀಮ್ನ ಮೇಂಟೆನೆನ್ಸ್ಗೆ ನಿಮ್ಮ ಸಪೋರ್ಟ್ ಕೂಡ ಬೇಕಾಗುತ್ತೆ. ಯಾರಿಗೆ ಸಾಧ್ಯ ಇದೆಯೋ ಅವ್ರು ಸಪೋರ್ಟ್ ಮಾಡ್ಬೋದು ಬೈ ಕ್ಲಿಕ್ಕಿಂಗ್ ಆನ್ ಜಾಯ್ನಿಂಗ್ ಬಟನ್. ಜಾಯ್ನಿಂಗ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ಆಗೋ ಮೂಲಕ ಸೊ ಕೇವಲ ವೆರಿ ಮಿನಿಮಲ್ ಅಮೌಂಟು ನನ್ನ ಟೀಮ್ನ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆದರೆ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ, ಸೊ ಈಗ ನೇರವಾಗಿ ನಾವು ಮೊದಲನೇ ಪ್ರಶ್ನೆಗೆ ಹೋಗೋಣ. ಏನಿದೆ ಇಲ್ಲಿ, KA ನಡೆಸ್ತಕ್ಕಂಥ ಎಕ್ಸಾಮೇ ಹಿಂಗೆ. ಅವರು ಭಾಳ ಪರ್ಟಿಕ್ಯುಲರ್ ಆಗಿ 1 ಲೈನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತು ಭಾಳ ಪರ್ಟಿಕ್ಯುಲರ್ ಆಗಿರುತ್ತೆ. ನೋಡಿ ಏನಾಗಿದೆ, ಇತ್ತೀಚೆಗೆ DRDO ಈ ಕೆಳಗಿನ ಯಾವ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಯಶಸ್ವಿ ಉಡಾವಣೆ ಮಾಡಿತು ಅಂದ್ರೆ ಭಾಳ ಕನ್ಫ್ಯೂಸಿಂಗ್ ಆಗಿರೋದು. ಆದರೆ ಯಾಕಂದ್ರೆ DRDO ಭಾಳ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾವಣೆ ಮಾಡ್ತಾ ಇರುತ್ತೆ. ಪರ್ಟಿಕ್ಯುಲರ್ ಆಗಿ ಜೂನ್ 2023 ಅಂತ ಕೇಳಿದ್ದಾರೆ. ಜೂನ್ 2023 DRDO ಈ ಕೆಳಗಿನ ಯಾವ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಯಶಸ್ವಿ ಉಡಾವಣೆಯನ್ನು ಮಾಡಿತು ಅಂತಂದ್ರೆ ಅಗ್ನಿ 4, ಅಗ್ನಿ 5, ಅಗ್ನಿ ಪ್ರೈಮ್, ಅಗ್ನಿ 6 ಅಂದರೆ ಸರಿಯಾದ ಉತ್ತರ. ಇದಕ್ಕೆ ನಾನು ಜೂನ್ 2023 ಅಂತ ಅವರೇ ಕೊಟ್ಟಿದ್ದಾರಲ್ವ. ಸೊ ನಾವು ಜೂನ್ 2023 ಕರೆಂಟ್ ಅಫೇರ್ಸ್ ನೀವು PDF ತೆಗೆದು ನೋಡಿ, ಅಥವಾ ನೀವು ನೋಟ್ಸ್ ಮಾಡ್ಕೊಂಡಿರ್ತೀರಲ್ವ, ಆ ಒಂದು ನೋಟ್ಸ್ ಅನ್ನು ತೆಗೆದು ನೋಡಿ. ಅಲ್ಲಿ ಜೂನ್ 2023 ಪ್ರಮುಖ ಪ್ರಚಲಿತ ಘಟನೆಗಳು ಪಾರ್ಟ್ 2 ಅಲ್ಲಿ ಒಂದು ಪ್ರಶ್ನೆ ಮಾತಾಡಿದ್ದೀವಿ. ಏನಂತ, ಅಗ್ನಿ 1 ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಯಶಸ್ವಿ ತರಬೇತಿ ಉಡಾವಣೆ ನಡೆಸಿದ ಭಾರತ. ಇಂಡಿಯಾ ಕ್ಯಾರೀಸ್ ಔಟ್ ಸಕ್ಸಸ್ಫುಲ್ ಟ್ರೈನಿಂಗ್ ಲಾಂಚ್ ಆಫ್ ಅಗ್ನಿ 1 ಬ್ಯಾಲಿಸ್ಟಿಕ್ ಮಿಸೈಲ್. ಕ್ವಶನ್ ನಂಬರ್ 9 ಅಲ್ಲಿ ಮಾತಾಡಿದ್ವಿ. ಓಕೆ, ಸೊ ಹಾಗಾದ್ರೆ ಮಧ್ಯಂತರ ವ್ಯಾಪ್ತಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಗ್ನಿ 1 ಉಡಾವಣೆಯನ್ನ ಒಡಿಸ್ಸಾದ ಕರಾವಳಿಯ APJ ಅಬ್ದುಲ್ ಕಲಾಂ ದ್ವೀಪದಿಂದ ಉಡಾವಣೆ ಮಾಡಲಾಗಿತ್ತು ಜೂನ್ ಅಲ್ಲಿ. ಸೊ ಜೂನ್ ಅಲ್ಲಿ ನಾವು ಕರೆಂಟ್ ಅಫೇರ್ಸ್ ಮಾತಾಡಿದ್ವಿ. ಬಟ್ ಅಗ್ನಿ 1 ಆಪ್ಷನ್ ಅಲ್ಲಿ ಇಲ್ವಲ್ಲ ಸರ್ ಅಂತ ಅನ್ಸ್ಬೋದು. ಓಕೆ, ವೆಯ್ಟ್ ಮಾಡೋಣ. ಅಗ್ನಿ 1 ಸ್ಪೆಸಿಫಿಕೇಶನ್ಸ್ ಇದೆ. ಅದೇ ಜೂನ್ 2023 ಪಾರ್ಟ್ 2 ಅಲ್ಲಿ ನಾವು ಅಗ್ನಿ 1 ಬಗ್ಗೆ ಮಾತಾಡಿದ್ರೆ, ಹಾಗೆ ಮುಂದೆ ಹೋದಾಗ ಪಾರ್ಟ್ 5 ಅಲ್ಲಿ ಮತ್ತೊಂದು ಕರೆಂಟ್ ಅಫೇರ್ಸ್ ಮಾತಾಡಿದ್ವಿ. ಪಾರ್ಟ್ 5 ಕ್ವಶನ್ ನಂಬರ್ 5, ಹೊಸ ತಲೆಮಾರಿನ ಖಂಡಾಂತರ ಕ್ಷಿಪಣಿ ಅಗ್ನಿ ಪ್ರೈಮ್ ಪರೀಕ್ಷೆ ಯಶಸ್ವಿ. ನ್ಯೂ ಜನರೇಷನ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಗ್ನಿ ಪ್ರೈಮ್ ಟೆಸ್ಟ್ ಫೈರ್ಡ್ ಸಕ್ಸಸ್ಫುಲಿ. ಸೊ ನೋಡಿ, ಹೊಸ ತಲೆಮಾರಿನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಗ್ನಿ ಪ್ರೈಮ್ನ ಉಡಾವಣಾ ಪರೀಕ್ಷೆಯನ್ನು ಸಕ್ಸಸ್ಫುಲ್ ಆಗಿ DRDO ಮಾಡಿತ್ತು. ಅಗ್ನಿ ಪ್ರೈಮ್ ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ. ಹಾಗಾದ್ರೆ ಆಪ್ಷನ್ ಅಲ್ಲಿ ಅಗ್ನಿ 5 ಇದೆಯಾ ಅಂದ್ರೆ ಎಸ್, ಅಗ್ನಿ ಪ್ರೈಮ್ ಇದೆಯಾ ಅಂದ್ರೆ ಅಗ್ನಿ ಪ್ರೈಮ್ ಇದೆ. ಈ ರೀತಿಯಾಗಿ ನಾವು ಮಾತಾಡಿದ್ವಿ ಅಂತಕ್ಕಂಥ ಒಂದು ವಿವರಣೆಯನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ಓಕೆ, ಅಗ್ನಿ ಪ್ರೈಮ್ ಬಗ್ಗೆ ಅದೇ ಸ್ವಲ್ಪ ಹಿಂದೆ ಇನ್ನೊಂದು ಪ್ರಶ್ನೆ ಕೇಳಿದ್ರು. ಏನಂತ, ಅಗ್ನಿ P ಒಂದು ಪರಮಾಣು ಸಾಮರ್ಥ್ಯವುಳ್ಳ ಪ್ರಕ್ಷೇಪಣಾ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಇದನ್ನ DRDOದಿಂದ ಅಭಿವೃದ್ಧಿಪಡಿಸಲಾಗಿದೆ ಅಥವಾ ಪರೀಕ್ಷಿಸಲಾಗಿದೆ. ಇದು 1000ರಿಂದ 2000 ಕಿಲೋಮೀಟರ್ ನಡುವಿನ ಶ್ರೇಣಿಯ ಸಾಮರ್ಥ್ಯದೊಂದಿಗೆ ಡಬ್ಬಿಯಲ್ಲಿರುವ ಕ್ಷಿಪಣಿ ಅಂತ ಏನೋ ಕೇಳಿದ್ರು. ಇದಕ್ಕೂ ಕೂಡ 1 ಮಾತ್ರ ಸರಿ, 2 ಮಾತ್ರ ಸರಿ, 1 ಹೀಗೆ ಇಲ್ಲಿ ನೇರವಾಗಿ ಕೇಳಿದ್ದಾರೆ. ಅದೇ KPSC ಅವರಾಗಿದ್ದರೆ ಯಾವ ರೀತಿಯಾಗಿ ಕೇಳಿದ್ದಾರೆ ನೋಡಿ, 37ರಲ್ಲಿ KPSCನೋ KA ಒಟ್ಟು ಇದೊಂದು ಪ್ರಶ್ನೆ ಬಂದಿತ್ತು. ಹೀಗೆ ಬೇರೆ ಬೇರೆ ಮಾತಾಡಿದ್ವಿ. ಇಷ್ಟು ಹೇಳ್ತಾ, ಸೊ ಈಗ ಜೂನ್ 2023 ಅಗ್ನಿ ಪ್ರೈಮ್ ಅನ್ನ ಉಡಾವಣೆ ಮಾಡಲಾಗಿತ್ತು. ಕ್ವಶನ್ ನಂಬರ್ 1ಗೆ C ಸರಿಯಾದ ಉತ್ತರವಾಗುತ್ತೆ. ಬಹಳ ನಿಧಾನ ಅನ್ಸುತ್ತೆ ಈಗ ಸದ್ಯ, ಯಾಕಂದ್ರೆ ಇದು ನಿಮ್ಮ ಮುಂದಿನ ಪರೀಕ್ಷೆಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ. ಕ್ವಶನ್ ನಂಬರ್ 4 ಅಲ್ಲಿ ಮತ್ತೊಂದು ಕರೆಂಟ್ ಅಫೇರ್ಸ್ ಇದೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ 2023ನೇ ಸಾಲಿನ G7 ಶೃಂಗಸಭೆ ಜರುಗಿತು? G7 ಸಮ್ಮಿತ್ತು 2023ರಲ್ಲಿ ಎಲ್ಲಿ ನಡೆಯಿತು? ಒಸಾಕಾ, ನಾಗಾಸಾಕಿ, ಟೋಕಿಯೋ, ಹಿರೋಶಿಮಾ. ಸೊ ಎಲ್ಲ ಜಪಾನಿನ 4 ನಗರಗಳನ್ನು ಕೊಟ್ಟಿದ್ದಾರೆ.
ಹಾಗಾದ್ರೆ 2023ರ ಶೃಂಗಸಭೆ ಬಗ್ಗೆ ಮಾತಾಡಿದ್ವ G7 ಬಗ್ಗೆ ಅಂದ್ರೆ ಮೇ 2023 ಪಾರ್ಟ್ 4 ಕರೆಂಟ್ ಅಫೇರ್ಸ್ ಹೋದಾಗ ಜಪಾನಿನ ಹಿರೋಶಿಮಾದಲ್ಲಿ 2023ರ G7 ಶೃಂಗಸಭೆ ನಡೆಯಿತು. ಇಲ್ಲಿ ಎಲ್ಲಾ ಕರೆಂಟ್ ಅಫೇರ್ಸ್ಗಳು ನಮ್ಮ ವಿಡಿಯೋದಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಹಂಗ್ ಮಾಡಕ್ ಹೋದ್ರೆ ದಿನಕ್ಕೆ 100-150 ಕರೆಂಟ್ ಅಫೇರ್ಸ್ ಮಾಡ್ಬೇಕಾಗುತ್ತೆ ಅಲ್ವಾ, ಅದು ಸಂಬಂಧ ಇಲ್ಲ ನನಗೆ. ಈ 30 ನಾವು ಅಟ್ಲೀಸ್ಟ್ ಒಂದು 25 ಮೇಲೆ ನಾವು ಡಿಸ್ಕಷನ್ ಮಾಡಿದೀವ ಇಲ್ವಾ. 25 ಮಾರ್ಕ್ಸ್ ಬರಬೇಕು ಅಂದ್ರೆ ಸುಮ್ಮನೆ ಅಲ್ಲ ಅಲ್ವಾ, 25 ಅನುಕೂಲ ಆಗುತ್ತೆ. ಇದಲ್ಲದೆ ನೀವು ಜಿಯೋಗ್ರಫಿ ನೋಡಿ ಅಲ್ಲಿ ಮಾತಾಡಿರ್ತೀವಿ, ಎಕನಾಮಿಕ್ಸ್ ತೆಗೆದು ನೋಡಿ ಅದ್ರ ಬಗ್ಗೆನೂ ಕೂಡ ನಾನು ಬೇರೆ ವಿಡಿಯೋಗಳಲ್ಲಿ ಮಾತಾಡಿರ್ತೀನಿ, ಸ್ಟಾಟಿಕ್ ಜಿಕೆ ನೋಡಿ ಅದನ್ನು ಮಾತಾಡಿರ್ತೀವಿ, ಪಾಲಿಟಿ ಹಿಸ್ಟ್ರಿ ಎಲ್ಲ ಸಬ್ಜೆಕ್ಟನ್ನು ಕೂಡ ಕವರ್ ಮಾಡ್ತಾ ಇದ್ವಿ. ಕೇವಲ ನಾವು ಕರೆಂಟ್ ಅಫೇರ್ಸ್ ಅಲ್ಲ, ಕಂಪ್ಯೂಟರ್ ಅಲ್ಲ, ಜಿಯೋಗ್ರಫಿ ಅಲ್ಲ, ಎಕನಾಮಿಕ್ಸ್ ಅಲ್ಲ, ಹಿಸ್ಟ್ರಿ ಅಲ್ಲ. ಸೊ ಟ್ರೈಂಗ್ ಟು ಸಾಲ್ವ್ ಆಲ್ ದ ಡಿಫ್ರೆಂಟ್ ಸಬ್ಜೆಕ್ಟ್ ಕ್ವಶನ್ಸ್ ಅಲ್ವಾ. ಸೊ ಎಲ್ಲ ಮಾಡಿದ್ದೀವಿ. ಫುಲ್ ಎಲ್ಲವನ್ನ ನೋಡ್ತಾ ಇರ್ತಕ್ಕಂಥವ್ರಿಗೆ ಭಾಳ ಯೂಸ್ ಆಗಿರುತ್ತೆ. ನಿನ್ನೆ ಕಮೆಂಟ್ ಮೂಲಕ ಕೂಡ ತಿಳಿಸಿದ್ದೀರಿ. ಎಲ್ಲ ಕಮೆಂಟ್ ಮಾಡಿರ್ತಕ್ಕಂಥವ್ರಿಗೂ ಕೂಡ ಧನ್ಯವಾದಗಳು. ಈಗ 2023 G7 ಸಮಿಟ್ ಬಗ್ಗೆ ಮೇ 2023 ಪಾರ್ಟ್ 4 ಮಾತಾಡಿದ್ವಿ. ಏನಂತ, ಹಿರೋಶಿಮಾದಲ್ಲಿ G7 ಶೃಂಗಸಭೆ, ಮೋದಿ ಭಾಗಿ, 6 ದಿನ ಪ್ರವಾಸ. ಸೊ ಹೀಗೆ G7 ಮೇಲೆ ಡಿಸ್ಕಷನ್ ಮಾಡಬೇಕಾದ್ರೆ G7 ಅಂದ್ರೇನು, ಅದು ಯಾವ್ಯಾವ ದೇಶಗಳಿದಾವೆ, ಸೊ G20 ಅಂದ್ರೇನು, ಅದರಲ್ಲಿ ಯಾವ್ಯಾವ ದೇಶಗಳಿದಾವೆ, ಅದರ ಉದ್ದೇಶ ಏನು. ಸೊ ಇದ್ರ ಮೇಲೆ ಒಂದು ಪ್ರಶ್ನೆ ಇದೆ, G20 ಯಾವ್ಯಾವ ದೇಶಗಳು ಅದರ ಭಾಗವಾಗಿಲ್ಲ ಅಥವಾ ಭಾಗವಾಗಿದ್ದಾವೆ ಅಂತ, ಅದನ್ನ ಅವಾಗ ಹೇಳ್ತೀನಿ. ಓಕೆ, ಹಾಗಾದ್ರೆ ಕ್ವಶನ್ ನಂಬರ್ 4ಗೆ 2023ನೇ ಸಾಲಿನ G7 ಶೃಂಗಸಭೆ ಹಿರೋಶಿಮಾದಲ್ಲಿ ನಡೆಸಲಾಯಿತು, ಜಪಾನಿನ ಹಿರೋಶಿಮಾ. ಓಕೆ, ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಈ ರೀತಿಯಾಗಿ ಇದು ಕೇವಲ ಕೀ ಆನ್ಸರ್ ಅಂತ ಮೊದಲೇ ಹೇಳ್ತಾ ಇದ್ದೀನಿ. ಕೀ ಆನ್ಸರ್ಗೋಸ್ಕರ ಬಂದ್ರೆ ಏನಪ್ಪ ಇಷ್ಟು ಲೇಟ್ ಮಾಡ್ತಾ ಇದ್ರೆ ಅನಿಸ್ತಾ ಇರುತ್ತೆ. ಇದು ಬೇರೆ ನೆಕ್ಸ್ಟ್ ಎಕ್ಸಾಮಿಗೆ ರೆಡಿ ಆಗ್ತಿರಲ್ವಾ, ಅವ್ರಿಗೆ ಒಂದು ಮಾರ್ಗದರ್ಶನ ಅನ್ನಂಗೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ 6ನೇ ಕ್ವಶನ್ ಅಲ್ಲಿ ಮತ್ತೊಂದು ಕರೆಂಟ್ ಅಫೇರ್ಸ್ ಇದೆ. ಇತ್ತೀಚೆಗೆ COP28 ಶೃಂಗಸಭೆ ಎಲ್ಲಿ ಜರುಗಿತು? ಸಿಂಗಾಪುರ್, ದುಬೈ, ನ್ಯೂಯಾರ್ಕ್, ಪ್ಯಾರಿಸ್. ಎಲ್ಲಿ ಜರುಗಿತು ಅಂದ್ರೆ ಇವೆಲ್ಲ ಲೊಕೇಶನ್ಸ್ ಇದಾವಲ್ಲ, ಹಂಗಂದ್ರೆ ಜಿಯೋಗ್ರಫಿ ಅಂತ ಅನ್ಕೋಬೇಕಾ ಪ್ರಶ್ನೆ? ಸೊ ಬಹಳ ರಂಗ್ ಆಗುತ್ತೆ. ಸೊ ಜಿಯೋಗ್ರಫಿ ಅಲ್ಲ, ಪ್ಲೇಸಸ್ ಇದ್ದ ತಕ್ಷಣ ಜಿಯೋಗ್ರಫಿ ಅಂತ ಹಾಕೊಂಡ್ಬಿಟ್ರೆ ಜಿಯೋಗ್ರಫಿಯು ಬಹಳ ಕ್ವಶನ್ ಆಗ್ಬಿಡ್ತವೆ. ಅಲ್ರಿ, COP28 ನಡೆದಿದ್ದೇನು ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. COP28 COP28 ಅಂತ. ಸೊ ಹಾಗಾದ್ರೆ ಕ್ವಶನ್ ನಂಬರ್ 6ಗೆ ಡಿಸ್ಕಷನ್ ಮಾಡಿದ್ವಾ ಅಂದ್ರೆ ಹೌದು, ದುಬೈಯಲ್ಲಿ ನಡೆದಿದೆ. ಮತ್ತು ಇದ್ರ ಬಗ್ಗೆ ನಾವು ಸೆಪರೇಟ್ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡಿದ್ದೆ, COP28 ದುಬೈ UAE ಅಂತ ಒಂದು ಸೆಪರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇನ್ನು ದುಬೈ ಅನ್ನೋದು ಮಾಮೂಲಿ ಆಗೋಯ್ತು. COP28 ಬಗ್ಗೆ ಡೀಪ್ ಅಂಡ್ ಡೀಪ್ ಭಾಳ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದ್ವಿ. ಅವ್ರು ಕೇಳಿದ್ದು ಜಸ್ಟ್ ಎಲ್ಲಿ ನಡೀತು ಅಷ್ಟೇ ಕೇಳ್ರಪ್ಪ ಅಂತ. ನಾಳೆ ಇನ್ನೊಂದು ಯಾವುದೋ ಎಕ್ಸಾಮಲ್ಲಿ ಸ್ಟೇಟ್ಮೆಂಟ್ ವೈಸ್ ಬರ್ಬೋದು COP ಮೇಲೆ ಅಲ್ವಾ. ಆ ಸ್ಟೇಟ್ಮೆಂಟ್ ವೈಸ್ ಕೊಟ್ಟು ಮತ್ತೆ 1 ಸರಿ 2 ಸರಿ 1 2 ಸರಿ 1 2 3 ಸರಿ 2ನೇ ತಪ್ಪು ಅಲ್ವಾ, ಈ ಥರ ಕನ್ಫ್ಯೂಸ್ ಮಾಡಿಸ್ತಾರೆ. ಒಟ್ಟಾರೆಯಾಗಿ COP28 ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈಯಲ್ಲಿ ನವೆಂಬರ್ 30ರಿಂದ ಡಿಸೆಂಬರ್ 12ರವರೆಗೆ ನಡೆಯಿತು. ಸೊ ಹಾಗಾದ್ರೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಅಲ್ಲಿ ಹೇಳಿದ್ದೀನಿ. ಅದರ ಅಧ್ಯಕ್ಷರು ಯಾರಾಗಿದ್ರು, ಇದು ಫಸ್ಟ್ ಆಫ್ ಆಲ್ ಯಾಕೆ COP28 ಬಂತು, ಅರ್ತ್ ಸಮಿಟ್ ಅಂದ್ರೇನು, UNCED ಅಂದ್ರೇನು, ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ಸೊ ರಿಯೋ ಅರ್ತ್ ಸಮಿಟ್ ಅಂದ್ರೇನು, ಅದರಲ್ಲಿ ಯಾವ ಡಿಕ್ಲರೇಷನ್ಸ್ ಬಂದವು, ಅಜೆಂಡಾ ಬಂತು, ಫಾರೆಸ್ಟ್ ಪ್ರಿನ್ಸಿಪಲ್ಸ್ ಬಂದವು, ಕನ್ವೆನ್ಷನ್ಸ್ 3 ಕನ್ವೆನ್ಷನ್ಸ್ ಬಂದವು, CBD, UNFCCC, UNCCD ಅಂದ್ರೇನು, ಅದೆಲ್ಲವನ್ನು ಮಾತಾಡಿದ್ದೀವಿ. ಓಕೆ, ಇನ್ನು ಕ್ವಶನ್ ನಂಬರ್ 7 ಗಂಗಾ 101, ರಂಜಿತ್ ಡೆಕ್ಕನ್ ಇವು ಯಾವುದರ ವಿಧಗಳಾಗಿವೆ, ತಳಿಗಳಾಗಿವೆ ಅಂತ ಕೇಳ್ತಾರೆ. ಸೊ ಇದ್ರ ಬಗ್ಗೆ ಕೂಡ ಇದೇ ರೀತಿಯಾಗಿ ವಿವಿಧ ತಳಿಗಳನ್ನ ಬಂದಾಗೆಲ್ಲ ಮಾತಾಡ್ತಾ ಇರ್ತೀವಿ. ಸೊ ಭಾಳ ಬರ್ತಾ ಇರ್ತವೆ, ಕೆಲವೊಂದು ಕವರ್ ಮಾಡಿರ್ತೀವಿ, ಕೆಲವೊಂದು ಕವರ್ ಮಾಡೋಕ್ಕಾಗಲ್ಲ. ಹಂಗೆ ಕವರ್ ಮಾಡಕ್ ಹೋದ್ರೆ ವಿವಿಧ ತಳಿಗಳು ಬಂದಿರ್ತಾವಲ್ಲ, ಅವೇ ಒಂದು 50 ತಳಿಗಳು ಬಂದಿರ್ತವೆ ಒಂದು ವರ್ಷದಲ್ಲಿ ಅಲ್ವಾ. 2 ವರ್ಷದಲ್ಲಿ 100 ತಳಿ ಇರ್ತವೆ. 100 ತಳಿ ನೆನ್ಪಿಡಕ್ಕಾಗತ್ತಾ ಅಂದ್ರೆ ಸೊ ಓದ್ಕೋಬೇಕು. ಅದಕ್ಕೆ 100 ಔಟ್ ಆಫ್ 100 ತೆಗೆ ಅವಶ್ಯಕತೆ ಇರಲ್ಲ. ಸೊ 100ಕ್ಕೆ ನಾವು 80 ತೆಗೆದ್ರು ಕೂಡ ಲಿಸ್ಟಲ್ಲಿ ಇರ್ತೀವಿ. ಅಂದ್ರೆ 100ಕ್ಕೆ 80 ಕ್ವಶನ್ ಸರಿ ಮಾಡಿದ್ರೆ. ಓಕೆ, ಅರ್ಥ ಆಯ್ತು ಅನ್ಕೊಳ್ತೀನಿ. ಹೀಗೆ ಗಂಗಾ 101, ರಂಜಿತ್ ಡೆಕ್ಕನ್ ಎನ್ನುವ ಒಂದು ವಿಧಗಳೇನಿದೆ ಅದು ಮೆಕ್ಕೆಜೋಳ ಅಥವಾ ಮೇಜ್ಗೆ ಸಂಬಂಧಿಸಿದವೆ. ಇದನ್ನು ಒಂದು ಯಾವುದೋ ವೆಬ್ಸೈಟಲ್ಲಿ ನೋಡಿದೆ ನಾನು, freetimellearning.com ಅಂತ. ಸೊ ಗಂಗಾ 101 ಅಂಡ್ ರಂಜಿತ್ ಡೆಕ್ಕನ್ ಆರ್ ದ ವೆರೈಟೀಸ್ ಆಫ್ ಮೇಜ್, ಮಿಲೆಟ್, ರೈಸ್ ಅಂಡ್ ವೀಟ್. ಹೀಗೆ ಒಂದು ಅಬ್ಸರ್ವ್ ಮಾಡ್ಬೇಕು ನಾವು, KEದವರು ಆಲ್ಮೋಸ್ಟ್ ಯಾವ್ದಾರ ಒಂದು ವೆಬ್ಸೈಟಿಂದ ಹೆಚ್ಚಿಗೆ ತೆಗೆಯೋ ಸಾಧ್ಯತೆ ಇರುತ್ತೆ. KPS ಅವ್ರು ಹಂಗಲ್ಲ, ಅವರು ಭಾಳ ಪ್ರಶ್ನೆಗಳು ತಾವೇ ಓನಾಗಿ ಪ್ರಿಪೇರ್ ಮಾಡಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಅವೆಲ್ಲೂ ವೆಬ್ಸೈಟಲ್ಲಿ ಭಾಳ ಸಿಗಲ್ಲ. ಆದರೆ KEA ಮತ್ತು KSPದವರು
ಭಾಳಷ್ಟು ಡೈರೆಕ್ಟಾಗಿ ಈ ಥರ ಒಂದು ಲೈನ್ ಇರ್ತಾವಲ್ವ, ಇವು ವೆಬ್ಸೈಟಲ್ಲಿ ಆರಾಮಾಗಿ ಸಿಗ್ತವೆ. ಸುಮ್ಮನೆ ಯಾಕಪ್ಪ ಚಿಂತೆ ಅವು ಇವು ಯಾಕೆ, ಸುಮ್ಮನೆ ವೆಬ್ಸೈಟಲ್ಲಿ ಏನಿದೆ ಒಂದು ಥರದ್ದು ಕನ್ಫರ್ಮ್ ಮಾಡ್ಕೊಂಡು ಹಾಕೋದನ್ನು ಯಾಕೋ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇನ್ನು 9, ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರದಿಂದ ಅಭಿವೃದ್ಧಿಪಡಿಸಲಾದ ಕಡಿಮೆ ವೆಚ್ಚದ ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೊಂಡೊಯ್ಯಬಹುದಾದ ತುರ್ತು ಚಿಕಿತ್ಸೆಯ ವೆಂಟಿಲೇಟರ್ ಯಾವುದು? ಇದು ಕೊರೋನಾ ಟೈಮಲ್ಲಿ ಬಹಳ ಸುದ್ದಿ ಮಾಡಿತ್ತು. ಓಕೆ, ಒಂದು ವೆಂಟಿಲೇಟರ್ ಇಲ್ಲದೆ ಎಷ್ಟೋ ಜನ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಸೊ ಹಾಗಾದರೆ ಈ ಒಂದು ವೆಂಟಿಲೇಟರ್ ಸುದ್ದಿಲಿತ್ತು. ಅವಾಗ ಬಹಳ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವೆಂಟಿಲೇಟರ್ ತೆಗೆದುಕೊಳ್ಳತಕ್ಕಂಥ ಅವಶ್ಯಕತೆ ಇತ್ತು. ಅದಕ್ಕೆ ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರ, IISc ಮತ್ತು ಬೇರೆ ಬೇರೆ ಸಂಸ್ಥೆಗಳು ಸೇರಿ ಅಭಿವೃದ್ಧಿಪಡಿಸಿದ್ರು. ಅದು ಪ್ರಾಣ, BPAP, FiO2, ResMed ಅಂದರೆ ಸರಿಯಾದ ಉತ್ತರ ಪ್ರಾಣ ಚಿಕಿತ್ಸೆ ವೆಂಟಿಲೇಟರ್ಗಳಾಗ್ತವೆ. ಇದನ್ನ ಜೂನ್ 2023 ಮಾತಾಡಿದ್ವಿ. IISc ಇಂದ ಕೇವಲ 35 ದಿನಗಳಲ್ಲಿ ತಯಾರಿಸಲಾದ ಕೊರೋನಾ ರೋಗಿಗಳಿಗೆ ನೆರವಾಗಬಹುದಾದ ದೇಸಿ ವೆಂಟಿಲೇಟರ್ ಪ್ರೋಟೋಟೈಪ್ನ ಹೆಸರೇನು ಅಂದರೆ ಜೀವ ಉಸಿರು ರಕ್ಷಕ ಪ್ರಾಣ ಅಂದರೆ ಪ್ರಾಣ ಅಂತ. ಸೊ ಒಂದು ಪೇಪರ್ ಆರ್ಟಿಕಲ್ ಅನ್ನು ಮಾತಾಡಿದ್ವಿ. ಓಕೆ, ಸೊ ಇದ್ರ ಬಗ್ಗೆ ಇಸ್ರೋ ಡೆವಲಪ್ 3 ಕಾಸ್ಟ್ ಎಫೆಕ್ಟಿವ್ ವೆಂಟಿಲೇಟರ್ಸ್. ಸೊ ಅದರಲ್ಲಿ ಪ್ರಾಣ, ವಾಯು ಮತ್ತು ಸ್ವಸ್ಥ ಅಂತ 3 ಇದ್ವು. ಅದರಲ್ಲಿ ಪ್ರಾಣವನ್ನ ಕೇಳಿದರೆ ಯಾವುದು ಅಂದರೆ ಸೊ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ VSSC ತಿರುವನಂತಪುರಂ ವಿಚ್ ಕಮ್ಸ್ ಅಂಡರ್ ಇಸ್ರೋ. ಅವರು ಈ ರೀತಿಯ 3 ವೆಂಟಿಲೇಟರ್ಗಳನ್ನು ಡೆವಲಪ್ ಮಾಡಿದ್ರು. ಅದರಲ್ಲಿ ಪ್ರಾಣ ಸರಿಯಾದ ಉತ್ತರವಾಗುತ್ತೆ. ಸೊ ಇನ್ನು ಕ್ವಶನ್ ನಂಬರ್ 10, ಈ ಕೆಳಗಿನ ಯಾವ ಸಂಸ್ಥೆಯು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಹೆಸರಿನ ಪತ್ರಿಕೆಯನ್ನ ಪ್ರಕಟಿಸುತ್ತದೆ? ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ವಿಶ್ವ ಆರ್ಥಿಕ ವೇದಿಕೆ, ವಿಶ್ವ ಬ್ಯಾಂಕ್ ಅಂದರೆ IMF ಸರಿಯಾದ ಉತ್ತರವಾಗುತ್ತೆ. IMF ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇದನ್ನ ರಿಲೀಸ್ ಮಾಡುತ್ತೆ. ಸೊ ಪ್ರತಿ ವರ್ಷ ನಾನು ಇಂಡಿಯಾ ಅಂಡ್ ಗ್ಲೋಬಲ್ ರಿಪೋರ್ಟ್ಸ್ ಅಂಡ್ ಇಂಡೆಕ್ಸಸ್ ಅಂತ ಒಂದು ವಿಡಿಯೋ ಮಾಡ್ತೀನಿ. 2023 ಕೂಡ ಮಾತಾಡಿದ್ದೆ. ಸೊ ಇದೇ ರೀತಿಯ ಸೊ ವರ್ಲ್ಡ್ ಎಕನಾಮಿಕ್ ಫೋರಮ್ನವರು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ಕು, ಯುನೈಟೆಡ್ UNEP, UNDP ಅಥವಾ ವಿಶ್ವ ಆರ್ಥಿಕ ವೇದಿಕೆ, ವರ್ಲ್ಡ್ ಎಕನಾಮಿಕ್ ಫೋರಮ್ WEF ಅಥವಾ ವರ್ಲ್ಡ್ ಬ್ಯಾಂಕ್, ಹೀಗೆ ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳು ನೀಡ್ತಕ್ಕಂಥ ವಿವಿಧ ರಿಪೋರ್ಟ್ಗಳು, ಇಂಡೆಕ್ಸ್ಗಳನ್ನು ಒಂದು ಸಪರೇಟ್ ವಿಡಿಯೋದಲ್ಲಿ ಕೊಡ್ತಾ ಇರ್ತೀನಿ. ಸೊ ಅದರಲ್ಲಿ ಭಾಳ ವಿಚಾರಗಳನ್ನು ಮಾತಾಡಿರ್ತೀವಿ. ಸೊ ಒಟ್ಟಾರೆಯಾಗಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅನ್ನು ನೀಡ್ತಕ್ಕಂಥ ಸಂಸ್ಥೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಆಗುತ್ತೆ. ಇನ್ನು 11, ಕರ್ನಾಟಕದ ಅರಣ್ಯ ಇಲಾಖೆ, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಭಾರತದ ವನ್ಯಜೀವಿ ಟ್ರಸ್ಟ್, ಸೊ ವನ್ಯಜೀವಿ ವೈಲ್ಡ್ ಲೈಫ್ ಟ್ರಸ್ಟ್ ಸಹಯೋಗದೊಂದಿಗೆ ಅರಣ್ಯ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದ ಅಪರಾಧವನ್ನ ಗಮನ ಹರಿಸಲು ಜಾರಿಗೆ ತಂದ ವ್ಯವಸ್ಥೆ ಯಾವುದು? ಅಂದರೆ ಈ ವೈಲ್ಡ್ ಲೈಫ್ ಕ್ರೈಮ್ ಅಂತೀವಿ. ಅಂದರೆ ಯಾವುದೋ ಒಂದು ಹುಲಿಯನ್ನ ಬೇಟೆಯಾಡೋದು, ಅದರ ಚರ್ಮವನ್ನ, ಅದರ ಉಗುರುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು ಅಲ್ವಾ, ಭಾಳ ಸುದ್ದಿಲಿದೆ. ಇದೇ ರೀತಿಯ ಒಂದು ವನ್ಯಜೀವಿ ಅಪರಾಧ ಸಂಬಂಧಿಸಿರ್ತಕ್ಕಂಥ ಅವುಗಳನ್ನು ತಡೆಗಟ್ಟುವುದಕ್ಕೆ ಒಂದು ವ್ಯವಸ್ಥೆಯನ್ನು, ಸಿಸ್ಟಮನ್ನು ತಂದಿದ್ರು. ಅದರ ಹೆಸರು ಕೈಟ್ ಈಗಲ್ ಆಕ್ ಔಲ್. ಅಂದರೆ ಏನಂದರೆ, ಸೊ ಅದರ ಆನ್ಸರ್ನ ಆಮೇಲೆ ಹೇಳ್ತೀನಿ. ನವೆಂಬರ್ 2023 ಪಾರ್ಟ್ 3 ಕರೆಂಟ್ ಅಫೇರ್ಸ್ನ ಓಪನ್ ಮಾಡಿ ನೋಡಿ. ಅಲ್ಲಿ ದ ಹಾಸ್ಟೈಲ್ ಆಕ್ಟಿವಿಟಿ ವಾಚ್ ಕರ್ನಲ್ HAWK, the hostile activity system is associated with which state? ಪ್ರತಿಕೂಲ ಚಟುವಟಿಕಾ ವಾಚ್ ಕರ್ನಲ್ ವ್ಯವಸ್ಥೆ ಯಾವ ರಾಜ್ಯದೊಂದಿಗೆ ಸಂಬಂಧಿಸಿದೆ? ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ, ಉತ್ತರಾಖಂಡ್. ಅಂದರೆ ಸೊ ಇಲ್ಲಿ HAWK ಅಂತ ಇರೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಸರಿಯಾದ ಉತ್ತರ. ಸೊ 11th one. ಬಟ್ ಇದನ್ನು ಡಿಸ್ಕಷನ್ ಮಾಡಿದ್ವಿ ಅಂದರೆ ಕೆಲವೊಂದು ಈ ಥರದ್ದು ಡಿಸ್ಕಷನ್ ಮಾಡಿತ್ತು, ಭಾಳ ಇಂಪಾರ್ಟೆಂಟ್ ಅಂತ ಅನಿಸಿರಲ್ಲ. ಬಟ್ ಸ್ಟಿಲ್ ನನಗೆ ಯಾವುದೋ ಒಂದು ಗಟ್ ಫೀಲ್ ಇರುತ್ತೆ, ಈ ಥರದನ್ನು ತಿಳ್ಕೊಬೇಕು ನಮ್ಮ ವಿದ್ಯಾರ್ಥಿಗಳು ಅಂತ. ಸೊ ಅದಕ್ಕೋಸ್ಕರ ಮಾಡಿರ್ತೀನಿ. ಹಂಗಂತ ಎಲ್ಲವನ್ನೂ ಮಾಡೋಕ್ಕಾಗಲ್ಲ. ಸೊ ಒಂದಷ್ಟು ಬಂದಿರ್ತವೆ. ಸೊ ಏನು ಮಾತಾಡಿದ್ವಿ? ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ WTI ಮತ್ತು ಕರ್ನಾಟಕವು ಹಾಸ್ಟೈಲ್ ಆಕ್ಟಿವಿಟಿ ವಾಚ್ ಕರ್ನಲ್ ಅನ್ನು ಪ್ರಾರಂಭಿಸಿದೆ. ಇದು ವನ್ಯಜೀವಿ ಅಪರಾಧ ನಿರ್ವಹಣೆಗೆ ವಿಶೇಷ ಸಾಫ್ಟ್ವೇರ್ ಆಗಿದ್ದು, ವನ್ಯಜೀವಿ ಅಪರಾಧ, ಅರಣ್ಯ ಅಪರಾಧಗಳ ಡೇಟಾವನ್ನು ಇಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಇದನ್ನ ಸೊ ಆಲ್ರೆಡಿ ನಾವು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲಾಂಚ್ಡ್ ಎ ಸೆಂಟ್ರಲೈಸ್ಡ್ ವೈಲ್ಡ್ ಲೈಫ್ ಕ್ರೈಮ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ವಿಚ್ ಇಸ್ ಎ HAWK, ಹಾಸ್ಟೈಲ್ ಆಕ್ಟಿವಿಟಿ ವಾಚ್ ಕರ್ನಲ್ ಅಂತ ಮಾತಾಡಿದ್ವಿ. ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ನಾವೆಲ್ಲ ಕವರ್ ಮಾಡ್ತಾ ಇದೀವಿ ಅನ್ನೋದಕ್ಕೆ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಸೊ ಅನಿಸುತ್ತೆ 11ಕ್ಕೆ C ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್ 12, 16ನೇ ಹಣಕಾಸು ಆಯೋಗವು ಈ ಕೆಳಗಿನ ಯಾವ ಅವಧಿಗೆ ತನ್ನ ವರದಿಯನ್ನು ಸಲ್ಲಿಸಬೇಕು? ಇದನ್ನು ಕೂಡ ಮಾತಾಡಿದ್ವಿ. 16ನೇ ಹಣಕಾಸು ಆಯೋಗ.
ಸೊ ಯಾವ ಒಂದು 2024ರಿಂದ 29 ಅಥವಾ ಒಂದು ವರ್ಷ 2023ರಿಂದ 28 ಅನ್ಬೋದು. ಒಟ್ಟಾರೆಯಾಗಿ ಮುಂದಿನ 5 ವರ್ಷಗಳವರೆಗೆ ತನ್ನ ಅವಧಿಯನ್ನ ಹೊಂದಿದೆ 16ನೇ ಹಣಕಾಸು ಆಯೋಗ. ಇದನ್ನ ಹೂ ಈಸ್ ಹೂ 2024 ಕ್ಲಾಸ್ ನಂಬರ್ 445 ಅಲ್ಲಿ ಇಡೀ ಭಾರತ ದೇಶದ ವಿವಿಧ ನೇಮಕಾತಿಗಳು, ವಿವಿಧ ಪೋಸ್ಟ್ಗಳು, ಶಾಸನಾತ್ಮಕ ಸಂಸ್ಥೆಗಳು, ಸಂವಿಧಾನಾತ್ಮಕ ಸಂಸ್ಥೆಗಳು, ಎಕ್ಸಿಕ್ಯೂಟಿವ್ ಬಾಡೀಸು, ಅವುಗಳ ಅವುಗಳ ಪ್ರಧಾನ ಕಚೇರಿ ಎಲ್ಲಿದೆ, ಅವುಗಳ ಸಂಸ್ಥಾಪನೆ ಯಾವಾಗಾಯಿತು ಮತ್ತು ಅದರ ಮುಖ್ಯಸ್ಥರು ಯಾರ್ಯಾರಿದ್ದಾರೆ ಅಂದರೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡ್ತೀವಿ. ನೋಡಬೇಕಾದ್ರೆ ಫಿನಾನ್ಸ್ ಕಮಿಷನ್ 280ನೇ ವಿಧಿ ಮುಖಾಂತರ ಏನಿದೆ ಹಣಕಾಸು ಆಯೋಗ, ಆ ಹಣಕಾಸು ಆಯೋಗದ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ಅರವಿಂದ ಪನಗಾರಿಯಾ ಅವರನ್ನ ನೇಮಕ ಮಾಡಲಾಗಿದೆ ಅಂತ ಡಿಸ್ಕಷನ್ ಮಾಡಿದ್ವಿ. ಅರವಿಂದ ಪನಗಾರಿಯಾ ಚೇರ್ಮನ್ ಆಫ್ ದ 16th ಫಿನಾನ್ಸ್ ಕಮಿಷನ್ ಆಫ್ ಇಂಡಿಯಾ 2023ರಿಂದ 2028. ಅದರಿಂದ NK ಸಿಂಗ್ ಅವರಿದ್ರು, ಅವರು 15th ಫಿನಾನ್ಸ್ ಕಮಿಷನ್ ಚೇರ್ಮನ್ ಆಗಿದ್ರು. ಹೀಗೆ ಫಸ್ಟ್ KC ನಿಯೋಗಿ ಮತ್ತು 15th NK ಸಿಂಗ್, 16th ಅರವಿಂದ್ ಪನಗಾರಿಯಾ ಅಂತ ಮಾತಾಡಿದ್ವಿ. ಅವರ ಅವಧಿಯನ್ನು ಕೇಳಿದರೆ 2023ರಿಂದ 28 ಅನ್ಬೋದು, ಅಥವಾ 23-28 ಇಲ್ಲ, ಇಲ್ಲಿ 24-29 ಅಂದ್ರೂ ಕೂಡ ಸರಿ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 13. ಥೈಲ್ಯಾಂಡ್ ಆತಿಥೇಯ ರಾಷ್ಟ್ರವಾಗಿದ್ದ ಕಿಂಗ್ಸ್ ಕಪ್ 2023 ಫುಟ್ಬಾಲ್ ಟೂರ್ನಮೆಂಟ್ ನ ವಿಜೇತರು ಯಾರು? ಇಲ್ಲೇನಾಗುತ್ತೆ ಅಂದ್ರೆ, ಈಗ ನಮ್ಮ ದೇಶದಲ್ಲಿ ನಡೆದಿರ್ತಕ್ಕಂಥ ರಣಜಿ ಟ್ರೋಫಿ ಅಥವಾ ದಿಲೀಪ್ ಟ್ರೋಫಿ ಅಥವಾ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಅಥವಾ ವಿಜಯ್ ಹಜಾರೆ ಟ್ರೋಫಿ ಅಥವಾ ವರ್ಲ್ಡ್ ಕಪ್ ಆಗಿರ್ಬೋದು ಅಥವಾ IPL ಆಗಿರ್ಬೋದು, ISL ಆಗಿರ್ಬೋದು, ಪ್ರೋ ಕಬಡ್ಡಿ ಆಗಿರ್ಬೋದು, ಇವೆಲ್ಲವುಗಳು ನಡೀತಾ ಇರ್ಬೇಕಾದ್ರೆ ನೀವು ಇದ್ರ ಮೇಲೆ ಜಾಸ್ತಿ ಕ್ವಶನ್ ತೆಗೆದೇ ಹೋದಾಗ, ಅಂದ್ರೆ ಎಕ್ಸಾಮ್ ಅಲ್ಲಿ ಅವರು ತೆಗೆದೇ ಹೋದಾಗ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ದೇಶದ್ದೇ ಕ್ವಶನ್ ಪೇಪರ್ ಅಲ್ಲಿ ಸ್ಪೋರ್ಟ್ಸ್ ಬಹಳ ಬರ್ತಾ ಇಲ್ಲ ಅಂದ್ಬಿಟ್ಟು, ಇನ್ನು ಥೈಲ್ಯಾಂಡ್ ಆತಿಥೇಯ ರಾಷ್ಟ್ರವಾಗಿದ್ದ ಕಿಂಗ್ಸ್ ಕಪ್ 2023 ಫುಟ್ಬಾಲ್ ಟೂರ್ನಮೆಂಟ್ ನ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಆಡ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಬಹಳ ಜನಕ್ಕೆ ನೀವು ಬರೋದೇ ಇಲ್ಲ ಅಂತ ಅನ್ಸುತ್ತೆ, ಏನ್ ಮಾಡೋಕ್ಕಾಗಲ್ಲ. ಸೊ ಅಂತ ಟೈಮಲ್ಲಿ ಇಂಥವು ಕೆಲವೊಂದು ಮಿಸ್ ಆಗ್ತವೆ. ಯಾಕೆ ಮಿಸ್ ಆಗ್ತವೆ ಅಂದ್ರೆ, ಕೇವಲ ಥೈಲ್ಯಾಂಡ್ ನಡೆಸಿರೋ ಕಿಂಗ್ಸ್ ಕಪ್ ಅಲ್ಲ, ಇದರಂಗೆ 26 ದೇಶಗಳು 26 ಟೂರ್ನಮೆಂಟ್ ನಡೆಸಿರ್ತವೆ. ಆ 26 ಟೂರ್ನಮೆಂಟು ಒಂದು ಫುಟ್ಬಾಲ್ ಮೇಲೆ ಇದ್ರೆ, ಮತ್ತೊಂದು ಟೆನ್ನಿಸ್ ಮೇಲೆ ಇರುತ್ತೆ, ಮತ್ತೊಂದು ಚೆಸ್ ಮೇಲೆ ಇರುತ್ತೆ, ಮತ್ತೊಂದು ಹಾಕಿ ಮೇಲೆ ಇರುತ್ತೆ, ಮತ್ತೊಂದು ಇನ್ನೊಂದ್ರ ಮೇಲೆ ಇರುತ್ತೆ. ಅವೆಲ್ಲವನ್ನು ತರಬೇಕಾದ್ರೆ ಸ್ಪೋರ್ಟ್ಸ್ ಓದೋಕ್ಕೆ ಒಂದು 1000 ಕ್ವಶನ್ ಆಗ್ಬಿಡುತ್ತೆ. ಸದ್ಯಕ್ಕೆ ಹೆಂಗಂದ್ರೆ, ಇದು 100ಕ್ಕೆ 100 ತೆಗೆಯೋ ಅವಶ್ಯಕತೆ ಇಲ್ಲ, 80 ತೆಗಿಬೇಕಂತ ಹೇಳ್ತಾ ಇದೀನಲ್ಲ. ಹಾಗಾಗಿ ಅಂಥದ್ರಲ್ಲಿ ಕೆಲವೊಂದನ್ನು ಬಿಡಬೇಕು, ಇಲ್ಲ ಎಲ್ಲೋ ಒಂದ್ ಕಡೆ ಓದಿರ್ಬೇಕು. ಕೇವಲ ನಮ್ಮ ಕರೆಂಟ್ ಅಫೇರ್ಸ್ ಮೇಲೇ ಡಿಪೆಂಡ್ ಆಗಬಾರ್ದು, ಬೇರೆಯವ್ರಿಗೂ ನೋಡ್ಬೇಕು, ಕರೆಂಟ್ ಅಫೇರ್ಸು, ಬೇರೆ ಮ್ಯಾಗ್ಝಿನ್ಸು ಓದಬೇಕು, ಬೇರೆ ವೆಬ್ಸೈಟು ಕೂಡ ನೋಡಬೇಕು ಅಲ್ವಾ. ಆಗ ನಿಮಗೆ ಮಿಕ್ಸ್ ಆಗುತ್ತೆ. ಇಲ್ಲಿ ಬೇರೆ ಕೇವಲ ನಮ್ದೇ ನೋಡ್ರಪ್ಪ ಅಷ್ಟೇ ಬರ್ತಾವಂತ ನಾನಂತೂ ಯಾವತ್ತೂ ಹೇಳಲ್ಲ ಅಲ್ವಾ. ಸರಿ, 13 ಇರಾಕ್ ಸರಿಯಾದ ಉತ್ತರ. ಕಿಂಗ್ಸ್ ಕಪ್ 2023 ಫುಟ್ಬಾಲ್ ಟೂರ್ನಮೆಂಟ್ನ ಥೈಲ್ಯಾಂಡು ನಡೆಸಿಕೊಟ್ಟಿತ್ತು ಮತ್ತು ಇರಾಕ್ ಅದರಲ್ಲಿ ವಿಜೇತವಾಗಿತ್ತು. 2023 ಕಿಂಗ್ಸ್ ಕಪ್ ಇರಾಕ್ಸ್ ಫಸ್ಟ್ ಟೈಟಲ್. ಸರಿ, ಥೈಲ್ಯಾಂಡ್ ಇದನ್ನು ನಡೆಸಿಕೊಟ್ಟಿರ್ತಕ್ಕಂಥ ದೇಶವಾಗಿತ್ತು. ಇನ್ನು 14 ವಿಶ್ವಕಪ್ ಹಾಕಿ ಟೂರ್ನಮೆಂಟ್ 2023ರಲ್ಲಿ ಭಾರತದ ಸ್ಥಾನವೇನು? ಓಕೆ, ವಿಶ್ವಕಪ್ ಹಾಕಿ ಟೂರ್ನಮೆಂಟ್ ನಡೆದಿತ್ತು, ಅದರಲ್ಲಿ ಭಾರತದ ಸ್ಥಾನವೇನು ಅಂದ್ರೆ 9ನೇ ಸ್ಥಾನ ಅಂತ. 1 ಅಲ್ಲ 5 ಅಲ್ಲ 7 ಅಲ್ಲ 9 ಸ್ಥಾನ ಬಂದಿರೋದನ್ನು ಕೇಳಿದ್ದಾರೆ. ಇದ್ರ ಬಗ್ಗೆ ಭಾರತ 9 ಸ್ಥಾನ ಬಂದಿದ್ದು ಕೇಳಬಾರ್ದು. ಆಕ್ಚುಲಿ ಅದನ್ನ ಸ್ಟೂಡೆಂಟ್ ನೆನ್ಪಿಡೋದು ಕಷ್ಟ. ಇದನ್ನ ಏನ್ ಮಾಡ್ಬೋದು ಅಂದ್ರೆ, ವಿಶ್ವಕಪ್ ಹಾಕಿ ಟೂರ್ನಮೆಂಟ್ 2023 ಎಲ್ಲಿ ನಡೆಸಲಾಯಿತು ಅಥವಾ ಇದರ ವಿಜೇತರು ಯಾರು ಅಲ್ವಾ, ಈ ರೀತಿ ಪ್ರಶ್ನೆಗಳನ್ನ ಕೇಳಬಹುದು. ಭಾರತ 1 ಅಥವಾ 2 3 ಸ್ಥಾನ ಫಸ್ಟ್ 3 ಅಲ್ಲಿ ಬಂದ್ರೆ ಕೇಳಬೇಕು. 9ನೇ ಸ್ಥಾನ ಬಂದಾಗ ಅದನ್ನ ಕರೆಂಟ್ ಅಫೇರ್ಸ್ ಅಲ್ಲಿ ಕೇಳೋದು ಅಷ್ಟು ಸಮಂಜಸ ಅಲ್ಲ. ಹಂಗ ನೀವು ಹುಡುಗರಲ್ಲಿ ಏನಾಗ್ಬಿಡುತ್ತೆ, ಎಲ್ಲ ಟೂರ್ನಮೆಂಟ್ ಅಲ್ಲಿ ನಡೆದಾಗಲೆಲ್ಲ ಭಾರತ ಯಾವ ಸ್ಥಾನದಲ್ಲಿದೆ ಅಂತ ಅನ್ನೆಸೆಸರಿ ಆಗಿ ನೆನ್ಪಿಡ್ಬೇಕಾಗುತ್ತೆ. ಭಾರತ ಗೆಲ್ತಾ ನೆನ್ಪಿಡಿ, ಭಾರತ ಸೋತ್ತಾ ನೆನ್ಪಿಡಿ, ಭಾರತ 3ನೇ ಸ್ಥಾನಕ್ಕೆ ಬಂತ ನೆನ್ಪಿಡಿ, ಪರವಾಗಿಲ್ಲ. ಸೊ ಈ ತರ ಅದು ಕ್ವಶನ್ ಪೇಪರ್ ತೆಗೆಯೋರು ಸ್ವಲ್ಪ ಇದನ್ನ ಗಮನಿಸಬೇಕು. ಒಟ್ಟಾರೆಯಾಗಿ ನಾವು ಜನವರಿ 2023 ಪಾರ್ಟ್ 2 ಅಲ್ಲಿ ಒಂದು ಕ್ವಶನ್ ನಂಬರ್ 8 ಅಲ್ಲಿ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಮಾತಾಡಿದ್ವಿ. ಏನಂತ, ಸತ್ಯ ಪರಿಶೀಲನೆ ಫ್ಯಾಕ್ಟ್ ಚೆಕ್, ಬಿರ್ಸಾ ಮುಂಡಾ ಹಾಕಿ ಕ್ರೀಡಾಂಗಣ ವಿಶ್ವದಲ್ಲಿ ಅತಿ ದೊಡ್ಡದಾಗಿದೆ ಅಂತ ಡಿಸ್ಕಷನ್ ಮಾಡ್ತಾ ಸೊ FIH ಒಡಿಸ್ಸಾ ಅಂದ್ರೆ ಮೆನ್ಸ್ ವರ್ಲ್ಡ್ ಕಪ್ ಹಾಕಿ ಒಡಿಸ್ಸಾದಲ್ಲಿ ನಡೀತು, ನಮ್ಮ ದೇಶದಲ್ಲೇ ನಡೀತು ಅನ್ನೋದನ್ನ ಗಮನಿಸಬೇಕು. ಆ ಸಂದರ್ಭದಲ್ಲಿ ಬಿರ್ಸಾ ಮುಂಡಾ ಹಾಕಿ ಸ್ಟೇಡಿಯಂ ರೌರ್ಕೆಲಾದಲ್ಲಿ ಏನಿದೆ ಅದು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಹಾಕಿ ಸ್ಟೇಡಿಯಂ ಅಂತ ಸುದ್ದಿಯಾಗಿತ್ತು. ಆಗ ಡಿಸ್ಕಷನ್ ಮಾಡ್ತಾ ನಾವು ಹೇಳಿದ್ವಿ ವಿಶ್ವಕಪ್ ಹಾಕಿ ಎಲ್ಲಿ ನಡೀತಾ ಇದೆ,
ಅದು ಭಾರತದಲ್ಲೇ ನಡೀತಾ ಇದೆ. ನಮ್ಮ ಭಾರತದ ಸ್ಕ್ವಾಡ್ ಟೀಮ್ ಯಾರು, ಕ್ಯಾಪ್ಟನ್ ಯಾರು ಅಂತ ಡಿಸ್ಕಷನ್ ಮಾಡಿದ್ವಿ. ಸೊ ಅದರಲ್ಲಿ ಯಾರು ಭಾರತದ ಸ್ಥಾನ ಏನು ಅಂತ ಕೇಳಿದ್ದಾರೆ. ಯಾರು ಗೆದ್ದಿದ್ದಾರೆ ಅಂದರೆ ಜರ್ಮನಿ ಗೆಲ್ತು. ಯಾರು ಸೋತಿದ್ದಾರೆ? ಬೆಲ್ಜಿಯಂ ಸೋಲ್ತು. ಎಲ್ಲಿ ನಡೆಸಿದ್ರು? ಒಡಿಸ್ಸಾದ ಭುವನೇಶ್ವರ ಮತ್ತು ರೂರ್ಕೆಲಾದಲ್ಲಿ ಎಲ್ಲಿಂದೆಲ್ಲಿಗೆ. ಸೊ ಅದೆಲ್ಲ ನೋಡಿದ್ವಿ. ಆದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಭಾರತದ ಸ್ಥಾನ ಎಷ್ಟು ಅಂದಾಗ ಮೊದಲನೇ ಸ್ಥಾನ ಜರ್ಮನಿ, ಬೆಲ್ಜಿಯಂ 2, ನೆದರ್ಲ್ಯಾಂಡ್ಸ್ 3 ಆದರೆ ಭಾರತ 9ನೇ ಸ್ಥಾನದಲ್ಲಿ ಇದೆ. ಸೊ ಇದೇ ಪ್ರಶ್ನೆ ಆಗಿ ಕೇಳಿರ್ತಕ್ಕಂಥದ್ದು. ಭಾರತ ಎಷ್ಟನೇ ಸ್ಥಾನದಲ್ಲಿದೆ ವಿಶ್ವಕಪ್ ಹಾಕಿ ಟೂರ್ನಮೆಂಟ್ 2023 ಅಂದರೆ ಭಾರತ 9ನೇ ಸ್ಥಾನದಲ್ಲಿದೆ. ಅದೇ ತರ ಮಹಿಳಾ ವಿಶ್ವಕಪ್ ಕೂಡ ನಡೆದಿತ್ತು. ಸೊ ಅದ್ರ ಬಗ್ಗೆ ಕೂಡ ಒಂದಷ್ಟು ಡೀಟೇಲ್ಸ್ ಅನ್ನ ಮಾರ್ಚ್ 2022 ಪಾರ್ಟ್ 1 ಅಲ್ಲಿ ಮಾತಾಡಿದ್ವಿ. ಮಹಿಳಾ ವಿಶ್ವಕಪ್ ಭಾರತಕ್ಕೆ ಇಂಗ್ಲೆಂಡ್ ಮೊದಲ ಸವಾಲು ಅಂತ ಕೂಡ ಡಿಸ್ಕಷನ್ ಮಾಡಿದ್ವಿ. ಅದೆಲ್ಲ ಬೇರೆ ವಿಚಾರ. ಸೊ ಇದನ್ನ ನೆದರ್ಲ್ಯಾಂಡ್ಸ್ ಗೆದ್ದಿತ್ತು, ಆಸ್ಟ್ರೇಲಿಯಾ 2ನೇ ಸ್ಥಾನದಲ್ಲಿತ್ತು. ಇನ್ನು ಕ್ವಶನ್ ನಂಬರ್ 15, ಈ ಕೆಳಗಿನ ಯಾವ ರಾಜ್ಯವು ತನ್ನ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೂ ಕಡ್ಡಾಯವಾಗಿ ಉಚಿತ ತುರ್ತು ಚಿಕಿತ್ಸೆಯನ್ನ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಒದಗಿಸಲು ಅವಕಾಶ ಕಲ್ಪಿಸಲು ಆರೋಗ್ಯದ ಹಕ್ಕು ವಿಧೇಯಕವನ್ನು ಅಂಗೀಕರಿಸಿದೆ? ಆರೋಗ್ಯದ ಹಕ್ಕು, ರೈಟ್ ಟು ಹೆಲ್ತ್, ಇದನ್ನ ಒಂದು ರಾಜ್ಯ ಕಡ್ಡಾಯವಾಗಿ ಪ್ರತಿ ಒಂದು ಖಾಸಗಿ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ತುರ್ತು ಚಿಕಿತ್ಸೆ, ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಏನಿರ್ತದೆ ಅದನ್ನು ಉಚಿತವಾಗಿ ಕೊಡಬೇಕು ಅನ್ನೋ ಉದ್ದೇಶದಿಂದ ರೈಟ್ ಟು ಹೆಲ್ತ್ ಎನ್ನುವ ವಿಧೇಯಕವನ್ನ ಅಂಗೀಕರಿಸಿರ್ತಕ್ಕಂಥ ದೇಶದ ಮೊಟ್ಟ ಮೊದಲ ರಾಜ್ಯ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ರಾಜಸ್ಥಾನ, ಪಶ್ಚಿಮ ಬಂಗಾಳ, ಕರ್ನಾಟಕ, ಮಧ್ಯಪ್ರದೇಶ ಅಂದ್ರೆ ಸರಿಯಾದ ಉತ್ತರ. ರಾಜಸ್ಥಾನ ರಾಜ್ಯವು ಈ ರೀತಿಯ ರೈಟ್ ಟು ಹೆಲ್ತ್ ಅಂತಕ್ಕಂಥ ವಿಧೇಯಕವನ್ನು ಮಂಡಿಸಿರ್ತಕ್ಕಂಥ ಏಕೈಕ ರಾಜ್ಯ, ಮೊದಲ ರಾಜ್ಯ ರಾಜಸ್ಥಾನ. 15, ರಾಜಸ್ಥಾನ್ಸ್ ರೈಟ್ ಟು ಹೆಲ್ತ್ ಆಕ್ಟ್ ಇಸ್ ಅ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಲಾ ದಟ್ ಕುಡ್ ಬಿ ಅನ್ ಎಕ್ಸಾಂಪಲ್ ಫಾರ್ ಅದರ್ ಸ್ಟೇಟ್ಸ್ ಟು ಇಮ್ಯುಲೇಟ್. ರಾಜಸ್ಥಾನ ಕ್ಯಾಸ್ಟ್ ಸೆನ್ಸಸ್ ಮಾಡಿತ್ತು, ಮೊದಲನೇದಾಗಿತ್ತು. ರಾಜಸ್ಥಾನ ಮಹಿಳೆಯರಿಗೆ ಯಾವುದೋ ಸ್ಕೀಮ್ ತಂದಿತ್ತು, ಮೊದಲನೇದಾಗಿತ್ತು. ರಾಜಸ್ಥಾನ 53 ಜಿಲ್ಲೆಗಳನ್ನ ಮಾಡಿತ್ತು, ಸುದ್ದಿಲಿತ್ತು. ಹೀಗೆ ಕೆಲವೊಂದು ಸುದ್ದಿಲಿರ್ತವೆ, ಕೆಲವೊಂದು ಕವರ್ ಮಾಡ್ತೀವಿ, ಕೆಲವೊಂದು ಕವರ್ ಮಾಡೋಕ್ಕಾಗಲ್ಲ. ಸೊ ನೀವು ಕೂಡ ಬೇರೆ ಬೇರೆ ಕಡೆಯಿಂದ ಕವರ್ ಮಾಡ್ಕೋಬೇಕು. 25, ಎಲಾನ್ ಮಸ್ಕ್ ಬಗ್ಗೆ ಒಂದು 20 ಸಲ ಮಾತಾಡಿರ್ತೀವಿ. ಆದ್ರೆ ಇಲ್ಲಿ ಪ್ರಶ್ನೆ ಯಾವ ರೀತಿಯಾಗಿ ಬಂದಿದೆ? ಎಲಾನ್ ಮಸ್ಕ್ ರವರು ಮಂಗಳ ಗ್ರಹಕ್ಕೆ ಅಂದ್ರೆ ಮಾರ್ಸ್ಗೆ ಕಳುಹಿಸಲು ಸಿದ್ಧಪಡಿಸುತ್ತಿರುವ ಪುನರ್ಬಳಕೆಯ ಗಗನಯಾನ ವ್ಯವಸ್ಥೆ ಯಾವುದು? ಗಗನಯಾನ ಅಲ್ವಾ, ನಮ್ದು ಒಂದು ಗಗನಯಾನ ನಡೀತಾ ಇದೆ. ಹಾಗಾದ್ರೆ ಎಲಾನ್ ಮಸ್ಕ್ ಅವರ ಗಗನಯಾನ ವ್ಯವಸ್ಥೆಯ ಹೆಸರೇನು ಅಂದ್ರೆ ಸ್ಪೇಸ್ ಶಿಪ್, ಸ್ಟಾರ್ ಶಿಪ್, ಏರ್ ಶಿಪ್, ಮಾರ್ಸ್ ಶಿಪ್. ಅಂದ್ರೆ ಸರಿಯಾದ ಉತ್ತರ ಸ್ಟಾರ್ ಶಿಪ್ ಆಗುತ್ತೆ. 25ಗೆ ಬಿ ಸರಿಯಾದ ಉತ್ತರ. ಸ್ಟಾರ್ ಶಿಪ್ ಎ ಸರ್ವಿಸ್ ಟು ದ ಅರ್ತ್ ಆರ್ಬಿಟ್, ಮೂನ್, ಮಾರ್ಸ್ ಅಂಡ್ ಬಿಹಾಂಡ್. ಸ್ಪೇಸ್ ಎಕ್ಸ್ ನಡೆಸಿರ್ತಕ್ಕಂಥದ್ದು. ಇನ್ನು 54, ಹೃದಯನ್ನ ವಿಸ್ತರಿಸಿರಿ ಅಂತ ಇತ್ತೀಚೆಗೆ ಯಾವುದೋ ವಿಡಿಯೋದಲ್ಲಿ ಮಾತಾಡಿದ್ವಿ ನಾವು. ಹೃದಯ್ ಸ್ಕೀಮ್ ಅಲ್ವಾ, ಇದು ಬಹಳ ಹಳೆ ಸ್ಕೀಮ್, ಬಟ್ ಸ್ಟಿಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಸೊ ಹೃದಯ್ ಸ್ಕೀಮ್ ಅಂದ್ರೆ ABCD ಅಲ್ಲಿ ಸರಿಯಾದ ಉತ್ತರ ಬಿ ಆಗುತ್ತೆ. ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಅಂಡ್ ಆಗ್ಮೆಂಟೇಷನ್ ಯೋಜನಾ ಅಂತ. ಸೊ 54ಕ್ಕೆ ಬಿ ಸರಿಯಾದ ಉತ್ತರ. ಸೊ ಹೃದಯ್ ಹೆರಿಟೇಜ್ ಸೈಟ್ ಡೆವಲಪ್ಮೆಂಟ್ ಅಂಡ್ ಆಗ್ಮೆಂಟೇಷನ್ ಯೋಜನಾ ಭಾರತದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿತ್ತು. ಇದು ಕೇವಲ ಇಲ್ಲಿ ಎಕ್ಸ್ಪಾನ್ಷನ್ ಕೇಳಿರ್ಬೋದು. ಇದನ್ನ ಜಾರಿಗೊಳಿಸ್ತಾ ಇರ್ತಕ್ಕಂಥ ಮಿನಿಸ್ಟ್ರಿ ಯಾವುದು, ಇದರಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ವಿವಿಧ ಪ್ರದೇಶಗಳು ಯಾವ್ಯಾವು? ನಮ್ಮ ಕರ್ನಾಟಕದ ಬಾದಾಮಿ ಕೂಡ ಈ ಹೃದಯ ಸ್ಕೀಮ್ ಅಲ್ಲಿ ಇರಬೇಕು ಸಲ್ವಾ. ಹೀಗೆ ಬಾದಾಮಿ ಇದೆ ನಮ್ಮ ಕರ್ನಾಟಕದ್ದು, ತೆಲಂಗಾಣದ ವಾರಂಗಲ್ ಇದೆ, ಪೂರಿದು ಒರಿಸ್ಸಾದ ಪೂರಿ ಇದೆ, ಅಮರಾವತಿ ಆಂಧ್ರ ಪ್ರದೇಶ, ಕಾಂಚೀಪುರಂ ತಮಿಳುನಾಡು, ವೆಲ್ಲಂಕಣಿ ತಮಿಳುನಾಡು. ಹೀಗೆ ಸುಮಾರು 12 ಹೆರಿಟೇಜ್ ಸೈಟ್ಗಳ ಅಭಿವೃದ್ಧಿಗೋಸ್ಕರ ಹೃದಯ್ ಎನ್ನುವ ಸ್ಕೀಮನ್ನು ತರಲಾಗಿತ್ತು. ಅದರ ವಿಸ್ತೃತ ರೂಪವನ್ನು ಸಾಕಷ್ಟು ಬಾರಿ ಮಾತಾಡಿರ್ತೀವಿ. ಅದೇನು ಬಹಳ ವರ್ಷದಿಂದ ಕರೆಂಟ್ ಅಫೇರ್ಸ್ ಮಾಡ್ತಾ ಇರಬೇಕಾದ್ರೆ ಬಂದಿರುತ್ತೆ. ಸೊ ನೋಡಿರ್ತೀರ. ಇನ್ನು 56, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಈ ವರದಿಗಳು ಏನಿರ್ತವೆ ಇಂಡೆಕ್ಸಸ್ ಅಂಡ್ ರಿಪೋರ್ಟ್ಸ್ ಅಂತ ಸಪರೇಟ್ ವಿಡಿಯೋನ ಮಾಡಿರ್ತೀನಿ. ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮದ ವರದಿ ಇದೆಯಲ್ವಾ 2021-22ರಂತೆ, ಆ ವರದಿಯಲ್ಲಿ ಆ ರಿಪೋರ್ಟ್ ಅಲ್ಲಿ ಒಂದು ಇಂಡೆಕ್ಸ್ ಅನ್ನು ಕೊಡ್ತಾರೆ. ಅದನ್ನ HDI ಅಂತೀವಿ, ಮಾನವ ಅಭಿವೃದ್ಧಿ ಸೂಚ್ಯಂಕ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 2021ರ ಪ್ರಕಾರ ಭಾರತದ ಸ್ಥಾನ HDI ರ್ಯಾಂಕಿಂಗ್ ಅಲ್ಲಿ ಎಷ್ಟಿದೆ? 143, 114, 124, 132 ಅಂದ್ರೆ ನೋಡೋಣ. ಸರಿಯಾದ ಉತ್ತರ 132. ಬಟ್ ಡಿಸ್ಕಷನ್ ಮಾಡಿದ್ವಾ ಅಂದ್ರೆ ಹೌದು, ಇಂಡೆಕ್ಸಸ್ ಅಂಡ್ ರಿಪೋರ್ಟ್ಸ್ ಮೇಲೆ ಸಪ್ರೇಟ್ ವಿಡಿಯೋ ಮಾಡ್ತಾ ಇರ್ತೀವಿ, ಅದರಲ್ಲೂ ಡಿಸ್ಕಷನ್ ಮಾಡಿದೀವಿ. ಜೊತೆಗೆ
ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ HDR 2021 and 22 ಮಾನವ ಅಭಿವೃದ್ಧಿ ವರದಿ ಅಂತ ಸಪ್ರೇಟ್ ಒಂದು ಡೆಡಿಕೇಟೆಡ್ ವಿಡಿಯೋ ಕ್ಲಾಸ್ ನಂಬರ್ 173 ಅಲ್ಲಿ ಮಾಡಿದ್ದೀನಿ. ಕಂಪ್ಲೀಟ್ ಡಿಸ್ಕಷನ್ ಅನ್ನು ಮಾಡಿದ್ದೀನಿ. ಇಲ್ಲಿ ಕೇಳಿರೋದು ಕೇವಲ ಅವರು ಎಷ್ಟನೇ ರ್ಯಾಂಕ್ ಅಲ್ಲಿ ಭಾರತ ಇದೆಯಪ್ಪ ಅಂತ ಅಷ್ಟೇ ಕೇಳಿದ್ದಾರೆ. ಬಹಳ ಸಿಂಪಲ್ ಆಗಿದೆ. ಸೊ ಹಾಗಾದ್ರೆ 132ನೇ ರ್ಯಾಂಕ್ ಅಲ್ಲಿ ಭಾರತ ಇದೆ. ಸೊ ಹೀಗೆ ಯಾರು ಫಾಲೋ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಗೊತ್ತಿರುತ್ತೆ. 57 ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ಸ್ ನ್ಯಾಕೋ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ರಾಷ್ಟ್ರದಲ್ಲಿ ಅತಿ ಹೆಚ್ಚು HIV ಪೀಡಿತರಿರುವ ರಾಜ್ಯಗಳ ಪೈಕಿ ಕರ್ನಾಟಕವು 9ನೇ ಸ್ಥಾನದಲ್ಲಿದೆ. ಹಾಗಾದ್ರೆ HIV ಪೀಡಿತರು ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಮೂಲಕ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಯಾವುದು? ನೋಡಿ, ಪ್ರಶ್ನೆ ಯಾವ ರೀತಿಯಾಗಿ ಕೇಳಿದ್ರೆ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಅವರೇ ಹೇಳಿ ನೆಕ್ಸ್ಟ್ ಮೊದಲನೇ ಸ್ಥಾನದಲ್ಲಿ ಯಾವುದಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಮೇಘಾಲಯ, ಆಂಧ್ರ ಪ್ರದೇಶ, ನಾಗಾಲ್ಯಾಂಡ್, ತ್ರಿಪುರ ಅಂದ್ರೆ ಸರಿಯಾದ ಉತ್ತರ ನಾಗಾಲ್ಯಾಂಡ್ ಆಗುತ್ತೆ. ಸೊ ನಾಗಾಲ್ಯಾಂಡು ಮೊದಲನೇ ಸ್ಥಾನದಲ್ಲಿದೆ. ಅತಿ ಹೆಚ್ಚು HIV ಬಾಧಿತರು ಇದ್ದಾರೆ. ಕರ್ನಾಟಕದಲ್ಲಿ 9ನೇ ಸ್ಥಾನದಲ್ಲಿದ್ದು ಮತ್ತು ನ್ಯಾಷನಲ್ ಆವರೇಜ್ ಆಗಿರ್ತಕ್ಕಂಥ 0.22% ಕರ್ನಾಟಕದಲ್ಲಿ ಹೆಚ್ಚಿದೆ, 0.29%. ಆದರೆ ನಾಗಾಲ್ಯಾಂಡ್ ಅಲ್ಲಿ 1.61% ಇದೆ. ಈ ರೀತಿ ಪ್ರಶ್ನೆಗಳು ಬರ್ತವೆ. ಸೊ ಗಮನ ಹರಿಸಬೇಕು. 58 ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದರ ಮೂಲಕ ಡ್ಯಾಶ್ ವರ್ಷದ ವೇಳೆಗೆ ಕರ್ನಾಟಕವನ್ನು ಅನಿಮಿಯಾದಿಂದ ಮುಕ್ತಗೊಳಿಸುವ ಗುರಿಯನ್ನ ಹೊಂದಿದೆ. ಒಟ್ಟಾರೆಯಾಗಿ ಪೌಷ್ಟಿಕಾಂಶವನ್ನು ಹೆಚ್ಚಿಗೆ ಮಾಡಿ ಅನಿಮಿಯಾವನ್ನು ಮುಕ್ತಗೊಳಿಸಬೇಕು ನಮ್ಮ ಮಕ್ಕಳನ್ನ ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಾರ್ಯಕ್ರಮ ಚಾಲನೆ ನೀಡಿತ್ತು. ಅದನ್ನು ಎಷ್ಟು ವರ್ಷದ ಒಳಗಡೆ, ಯಾವ ವರ್ಷದೊಳಗಡೆ ಮುಗಿಸ್ಬೇಕು ನಾವು ಈ ಗುರಿಯನ್ನ ಅಂತ ಹಾಕೊಂಡಿದ್ದಾರೆ ಅಂದ್ರೆ 2025, 2030, 2027, 2040 ಅಂದ್ರೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ 2025ರ ವರ್ಷದ ವೇಳೆಗೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಸೆಟ್ಸ್ ಎ ಗೋಲ್ ಟು ಮೇಕ್ ಎ ಕರ್ನಾಟಕ ಅನಿಮಿಯಾ ಫ್ರೀ ಬೈ 2025. ಸೊ ಯಾವ ವರ್ಷ ಅಂತ ಕೇಳಿದರೆ ಗಮನಿಸಬೇಕು. 60 ಆಗಸ್ಟ್ 15, 2022 ಅವರೇ ಪರ್ಟಿಕ್ಯುಲರ್ ಆಗಿ ಡೇಟೇ ಕೊಟ್ಬಿಟ್ಟಿದ್ದಾರೆ. ಆಗಸ್ಟ್ 15, 2022ರಂದು ಭಾರತದ ಅತಿ ಉದ್ದವಾದ ಭಾರವಾದ ಸರಕು ಸಾಗಾಣಿಕೆ ರೈಲ್ವೆ ಸೂಪರ್ ವಾಸುಕಿ ಈ ಕೆಳಗಿನ ಯಾವ 2 ಸ್ಥಳಗಳ ಮಧ್ಯೆ ಸಂಚರಿಸಿತು? ಸೂಪರ್ ವಾಸುಕಿ ಅಂತಕ್ಕಂಥದ್ದು ಒಂದು ಭಾರತದ ಗೂಡ್ಸ್ ಟ್ರೈನ್. ಅದು ಬಹಳ ದೊಡ್ಡದಿದೆ ಅಂತ, 3.5 ಕಿಲೋಮೀಟರ್ ಉದ್ದದ ಒಂದು ಸೂಪರ್ ವಾಸುಕಿ ಅಲ್ವಾ, ಅತಿ ಉದ್ದದ ಅತಿ ಭಾರವಾದ ಫ್ರೈಟ್ ಟ್ರೈನ್ ಆಗುತ್ತೆ. ಅದು ಆಗಸ್ಟ್ 15, 2022ರಂದು ಪರ್ಟಿಕ್ಯುಲರ್ ಆಗಿ ಆ ದಿನ ಯಾವ 2 ಸ್ಥಳಗಳ ಮಧ್ಯೆ ಸಂಚರಿಸ್ತು? ಕಾನ್ಪುರದಿಂದ ವಾರಣಾಸಿಗೆ ಹೋಯ್ತಾ, ರಾಂಚಿಯಿಂದ ಪಾಟ್ನಾಗೆ ಹೋಯ್ತಾ, ಭೋಪಾಲಿಂದ ಇಂದೋರ್ಗೆ ಹೋಯ್ತಾ, ಬಿಲಾಯಿಂದ ಕೋರ್ಬಾಗೆ ಹೋಯ್ತಾ? ಕೋರ್ಬಾ ಕರೆಕ್ಟ್. ಸೊ ಸರಿಯಾದ ಉತ್ತರ ಬಿಲಾಯಿಂದ ಕೋರ್ಬಾ ಅಂತೆ. ಸೊ ಆಲ್ ಅಬೌಟ್ ಸೂಪರ್ ವಾಸುಕಿ, ಇಂಡಿಯಾಸ್ ಲಾಂಗೆಸ್ಟ್ ಅಂಡ್ ಹೆವಿಯೆಸ್ಟ್ ಫ್ರೈಟ್ ಟ್ರೈನ್ ವಿತ್ 6 engines, 295 ವ್ಯಾಗನ್ಸ್. ಇದನ್ನ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೇದವರು ರನ್ ಮಾಡ್ತಾ ಇದ್ದಾರೆ. ಇದನ್ನ ಅಶ್ವಿನಿ ವೈಷ್ಣವ್ ಅವರು ಅದನ್ನ ಶೇರ್ ಮಾಡ್ಕೊಂಡಿದ್ರು. ಇದು ಒಟ್ಟು 3.5 ಕಿಲೋಮೀಟರ್ ಲಾಂಗ್ ಇರ್ತಕ್ಕಂಥ ಟ್ರೈನ್ ಆಗುತ್ತೆ. ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಸೊ ಛತ್ತೀಸ್ಗಢದ ಕೋರ್ಬಾದಿಂದ ನಾಗ್ಪುರದ ಹತ್ತಿರದ ರಾಜನಾಂಡಗಾಂವ್ ಅಂತ ಅಲ್ಲಿವರೆಗೂ ಹೋಯ್ತಂತೆ. ಸೊ ಇಲ್ಲಿ ಬಿಲಾಯ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕೋರ್ಬಾ ಇರ್ತಕ್ಕಂಥ ಒಂದು ಆನ್ಸರ್ 60ಕ್ಕೆ, ಡಿ ಅಲ್ಲಿ ಮಾತ್ರ ಕೋರ್ಬಾ ಇದೆ. ಹಾಗಾಗಿ ನನಗನ್ಸುತ್ತೆ 60ಗೆ ಡಿ ಸರಿಯಾದ ಉತ್ತರವಾಗುತ್ತೆ. ಇನ್ನು 61 2022-23ರ ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಕರ್ನಾಟಕ ರಾಜ್ಯದ ತಲಾ ಆದಾಯದ ಮುನ್ನಂದಾಜು ಎಷ್ಟಿತ್ತು? 2022-23 ಒಂದು ಎಕನಾಮಿಕ್ ಸರ್ವೆ ಬಂದಾಗ, ಅಂದ್ರೆ ಸಪೋಸ್ ಫೆಬ್ರವರಿಲಿ ಬರುತ್ತೆ ಅನ್ಕೊಳ್ಳೋಣ. ಆ ಫೆಬ್ರವರಿಲಿ ಬಂದಾಗ ಇನ್ನೂ ಆ ಆರ್ಥಿಕ ವರ್ಷ ಕಂಪ್ಲೀಟ್ ಆಗಿರೋದಿಲ್ಲ. ಇನ್ನೂ 1 ತಿಂಗಳು ಬ್ಯಾಲೆನ್ಸ್ ಇರುತ್ತೆ. 1 ತಿಂಗಳೇನು 2-3 ತಿಂಗಳು ಬ್ಯಾಲೆನ್ಸ್ ಇರುತ್ತೆ. ಯಾಕಂದ್ರೆ ಫೆಬ್ರವರಿಯಲ್ಲಿ ಆರ್ಥಿಕ ಸಮೀಕ್ಷೆ ರೆಡಿ ಮಾಡ್ತಾ ಇದ್ದಾರೆ ಅಂದ್ರೆ, ರಿಲೀಸ್ ಮಾಡಿದ್ದಾರೆ ಅಂದ್ರೆ ಅದರ ಡೇಟಾ ಡಿಸೆಂಬರ್ದೇ ಇರುತ್ತೆ. ಅಲ್ಲಿಂದ ಡಿಸೆಂಬರ್ಗೆ ಎಂಡ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಇನ್ನು 3 ತಿಂಗಳು ಬ್ಯಾಲೆನ್ಸ್ ಇರ್ತಲ್ವ, ಆ 3 ತಿಂಗಳಲ್ಲಿ ಎಷ್ಟು ಆಗ್ಬಹುದು ಒಟ್ಟಾರೆಯಾಗಿ ಸೇರಿಸ್ಕೊಂಡಾಗ ಆ ಒಂದು ಆರ್ಥಿಕ ವರ್ಷದಲ್ಲಿ ನಮ್ಮ ಕರ್ನಾಟಕದ ಸೊ ಎವ್ರಿ ಸಿಟಿಜನ್ಸ್ ಪರ್ ಕ್ಯಾಪಿಟ ಇನ್ಕಮ್ ಎಷ್ಟಾಗುತ್ತೆ ಅಂತ ಮುನ್ನಂದಾಜನ್ನ ಮಾಡಿದ್ರು. ಆಗ ಆ ಸಂಖ್ಯೆ ಎಷ್ಟಿತ್ತು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ 61ಕ್ಕೆ 3,01,673 ಅಂದ್ರೆ 61ಕ್ಕೆ ಆಪ್ಷನ್ ಸರಿಯಾದ ಉತ್ತರವಾಗುತ್ತೆ. ಇದನ್ನ ನಾವು ಕರ್ನಾಟಕದ ಬಜೆಟ್ 2023 ಸಿದ್ದರಾಮಯ್ಯನವರ 14ನೇ ಬಜೆಟ್ ಅಲ್ಲೂ ಮಾತಾಡಿದ್ವಿ, ಬೊಮ್ಮಾಯಿರವರ ಬಜೆಟ್ ಅಲ್ಲೂ ಕೂಡ ಮಾತಾಡಿದ್ವಿ,
ಜೊತೆಗೆ ಎಕನಾಮಿಕ್ ಸರ್ವೆ ಮೇಲೆ ನಾನೇನು ಡಿಸ್ಕಷನ್ ಮಾಡಿಲ್ಲ, ಬಟ್ ಒಂದೊಂದು ಪ್ರಶ್ನೆ ಬರ್ತಾ ಇದೆ. ಸೊ ನೋಡೋಣ ಈ ಸಲ ಎಕನಾಮಿಕ್ ಸರ್ವೆ ಮೇಲೆ. ಭಾಳ ಜನ ನೀವು ಮಾಡಿ ಸರ್ ಅಂದ್ರೆ ಮಾಡ್ಬೋದು, ಇಲ್ಲ ನೀವೇ ಆಸಕ್ತಿ ತೋರಿಸ್ದೆ ಹೋದರೆ ಸುಮ್ಮನೆ ಅಷ್ಟೆಲ್ಲ ಅವರ್ಸ್ ಎಲ್ಲ ವೇಸ್ಟ್ ಮಾಡಿ ಬರೋದು, ಯಾರೋ ಅದಕ್ಕೆ ತಕ್ಕಂತೆ ನೋಡ್ಬೇಕಲ್ವ. ಒಂದಷ್ಟು ಜನ ನೋಡಿದರೆ ಅದು ಹಾಕಿರೋ ಎಫರ್ಟಿಗೆ ಮ್ಯಾಚ್ ಆಗುತ್ತೆ. ಇಲ್ಲ ಹೋದ್ರೆ ಯಾರೋ 1000-2000 ಜನ ನೋಡ್ತಾ ಇದ್ರೆ ಅದಕ್ಕೆ ಎಲ್ಲಿ ಅಷ್ಟೆಲ್ಲ ಎಫರ್ಟ್ ಹಾಕ್ಬೇಕಲ್ವ. ಹಾಗೆ ಇದರಲ್ಲಿ ಎಕನಾಮಿಕ್ ಸರ್ವೆದಲ್ಲಿ ಕರ್ನಾಟಕಸ್ ಪರ್ ಕ್ಯಾಪಿಟಾ ಇನ್ಕಮ್ RS 3,01,073 ವಿಲ್ ಬಿ ದ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಹೇಳಿದ್ರು. ನೋಡೋಣ. ಇನ್ನು 63, ಯಾರನ್ನು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನಾಗಿ ಮರು ನೇಮಕಾತಿ ಮಾಡಲಾಗಿದೆ? KT ಸುವರ್ಣ, NC ಶ್ರೀನಿವಾಸ್, ಜಯಪ್ರಕಾಶ್ ಹೆಗ್ಡೆ, ವಿಜಯ್ ಸಂಪ್ಲಾ. ಅಂದರೆ ಜಯಪ್ರಕಾಶ್ ಹೆಗ್ಡೆರವರನ್ನ ಕರ್ನಾಟಕದ ಬ್ಯಾಕ್ವರ್ಡ್ ಕ್ಲಾಸಸ್ ಚೇರ್ಮನ್ ಆಗಿ ಮಾಡಿದ್ದಾರೆ. ಇದ್ರ ಮೇಲೆ ಸಪ್ರೇಟ್ ಒಂದು ಕ್ವಶನ್ ಮಾಡಿದ್ದೆ ನಾನು, ಬಟ್ ಎಲ್ಲಿ ಅಂತ ನನಗೆ ಸಿಗ್ತಾ ಇಲ್ಲ. ನೀವೇ ಯಾವ ವಿಡಿಯೋದಲ್ಲಿ ಮಾತಾಡಿದ್ವಿ ಅಂತ ಹೇಳಿ. ಬಟ್ ಅವ್ರ ಬಗ್ಗೆ ಸಾಕಷ್ಟು ಬಾರಿ ಮಾತಾಡಿದ್ವಿ. ಯಾಕಂದ್ರೆ ಅಕ್ಸೆಪ್ಟೆನ್ಸ್ ಆಫ್ ದ ಕ್ಯಾಸ್ಟ್ ವೈಸ್ ಸೋಷಿಯಲ್ ಎಜುಕೇಶನಲ್ ಸರ್ವೆ, ಏನು ಜಾತಿ ಜನಗಣತಿ ಅಂತ ಬಹಳ ಸುದ್ದಿಯಲ್ಲಿರುತ್ತೆ. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ತೀವಿ, ಸ್ವೀಕರಿಸ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ಸಲ ಹೇಳ್ತಾ ಇರ್ತಾರೆ. ಹಾಗಾದ್ರೆ ಈ ಜಾತಿ ಜನಗಣತಿಯನ್ನ ಅಥವಾ ಕ್ಯಾಸ್ಟ್ ಸೆನ್ಸಸ್ ಅನ್ನ ಮಾಡಿರ್ತಕ್ಕಂಥವ್ರು ಕಾಂತರಾಜ್ ಸಮಿತಿ. ಅವರು 2013ರಲ್ಲಿ ಸಿದ್ದರಾಮಯ್ಯನವರು CM ಆಗಿದ್ದಾಗ ಜಾತಿ ಜನಗಣತಿ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಿದ್ರು ಮತ್ತು ಹಿಂದುಳಿದ ವರ್ಗಗಳ ಆಯೋಗ ಏನಿತ್ತು ಅದರ ಒಂದು ಅಧ್ಯಕ್ಷರಾಗಿದ್ದಂಥ ಕಾಂತರಾಜ್ ಅವರು. ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಕಾಂತರಾಜ್ ಅವರ ಕಮಿಟಿ ಏನು ಕೊಟ್ಟಿತ್ತು ಆ ಸರ್ವೆಯನ್ನು ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಆ ಹೇಳುವ ಮಧ್ಯದಲ್ಲಿ ಈಗ ಸದ್ಯ ಯಾರಿದ್ದಾರೆ ಅದರ ಒಂದು ಅಧ್ಯಕ್ಷರಾಗಿ ಅಂದರೆ ಜಯಪ್ರಕಾಶ್ ಹೆಗ್ಡೆರವರು ಇದ್ದಾರೆ ಅಂತ ನಾವು ಬೇರೆ ಬಹಳ ಕಡೆ ಮಾತಾಡಿದ್ದೀನಿ, ಬಹಳ ಕಡೆ ಹೇಳಿದ್ದೀನಿ ಕೂಡ. 64, ವಿಶ್ವಸಂಸ್ಥೆಯು ಯಾವ ದಿನವನ್ನು ಅಂದರೆ ಜನಸಂಖ್ಯೆಗೆ ಸಂಬಂಧಿಸಿದಂತೆ 8 ಬಿಲಿಯನ್ ದಿವಸ ಎಂದು ಘೋಷಣೆ ಮಾಡಿತ್ತು. 8 ಬಿಲಿಯನ್ ಡೇ. ಯಾಕೆ 8 ಬಿಲಿಯನ್ ಡೇ ಅಂದರೆ 8 ಬಿಲಿಯನ್ ಜನಸಂಖ್ಯೆಯನ್ನ ಪ್ರಪಂಚ ಹೊಂದಿತು. 8 ಬಿಲಿಯನ್ ಅಂದ್ರೆ ಏನು? 1 ಬಿಲಿಯನ್ ಅಂದ್ರೆ 100 ಕೋಟಿ, 100 ಕೋಟಿ. 2 ಬಿಲಿಯನ್ ಅಂದ್ರೆ 200 ಕೋಟಿ, 3 ಬಿಲಿಯನ್ ಅಂದ್ರೆ 300 ಕೋಟಿ, 8 ಬಿಲಿಯನ್ ಅಂದ್ರೆ 800 ಕೋಟಿ ಜನಸಂಖ್ಯೆ ಆಗಿದೆ. ನಮ್ಮ ದೇಶದ 150 ಕೋಟಿ ಇರಬೇಕಾದ್ರೆ 140 ಕೋಟಿ ಮೇಲೆ ಚೀನಾದ 140 ಕೋಟಿ ಹಾಕೋಣ, ಅಲ್ಲಿಗೆ ಒಂದು 280-300 ಕೋಟಿ ಆಗೋಯ್ತು. ಇನ್ನು ಉಳಿದಿರೋದು ಪ್ರಪಂಚದ್ದು 500 ಕೋಟಿ. ಸೊ ಈಗ ಒಟ್ಟಾರೆಯಾಗಿ 800 ಕೋಟಿ ದಿನ ಅಂತ ಯಾವತ್ತು ಹೇಳಿದ್ರಪ್ಪ ಅನ್ನೋದೇ ಇಲ್ಲಿ ಡೇಟು. ಜುಲೈ 11, 2022, ಜುಲೈ 11, 2023, ನವೆಂಬರ್ 15, 2023, ನವೆಂಬರ್ 15, 2022. ಹೀಗೆ ಪ್ರಶ್ನೆಗಳನ್ನು ಕೊಟ್ಟಿರಬೇಕಾದ್ರೆ ಸರಿಯಾದ ಉತ್ತರ 15 ನವೆಂಬರ್ 2022. ಸೊ ಯುನೈಟೆಡ್ ನೇಷನ್ಸ್ ಡೇ ಆಫ್ 8 ಬಿಲಿಯನ್. ಸೊ ಆನ್ 15th November 2022 ವರ್ಲ್ಡ್ ಪಾಪ್ಯುಲೇಷನ್ ಇಸ್ ಪ್ರೊಜೆಕ್ಟೆಡ್ ಟು ರೀಚ್ 8 ಬಿಲಿಯನ್ ಪೀಪಲ್ ಅಂತ ಡೇ ಆಫ್ 8 ಬಿಲಿಯನ್ ಅಂತ ಹೇಳಿದ್ರು. ಇದ್ರ ಬಗ್ಗೆ ನಾವು ಏಪ್ರಿಲ್ 2023 ಪ್ರಚಲಿತ ಘಟನೆಗಳು ಪಾರ್ಟ್ 5 ಅಲ್ಲಿ 2023ರ ಮಧ್ಯದಲ್ಲಿ ಭಾರತದ ಜನಸಂಖ್ಯೆಯು ಚೀನಾಕ್ಕಿಂತ ಮುಂದಿದೆ ಅಂತ ವಿಶ್ವಸಂಸ್ಥೆ ಹೇಳಿತ್ತು. ಸೊ ಅದನ್ನೇ ಜನಸಂಖ್ಯೆ ಭಾರತವೇ ವಿಶ್ವದ ನಂಬರ್ 1, 804 ಕೋಟಿ ತಲುಪಿದ ವಿಶ್ವದ ಜನಸಂಖ್ಯೆ 2030ಕ್ಕೆ 850 ಕೋಟಿ. ಸೊ ಜನಸಂಖ್ಯಾ ವಿಸ್ಮಯ, ಭಾರತವೇ ಟಾಪ್, ಚೀನಾ ಹಿಂದಿಕ್ಕಿದ ಭಾರತ, ಯುವ ಭಾರತ, ಭಾರತೀಯ ನಿರೀಕ್ಷಿತ ಜೀವಿತಾವಧಿ ಹೆಚ್ಚಳ, ಸೊ ಮಿಡ್ 2023. ಹೀಗೆ ಸಾಕಷ್ಟು ವಿಚಾರಗಳನ್ನು ಅವತ್ತು ಮಾತಾಡಿದ್ವಿ. UN by 2027 ಇಂಡಿಯಾ ನಂಬರ್ 1 ಇನ್ ಪಾಪ್ಯುಲೇಷನ್ ಅಂತ ಒಂದು ರಿಪೋರ್ಟ್ ಹೇಳಿದ್ರು. ಇನ್ನು ಯಾವ್ಯಾವ ದೇಶ ಎಷ್ಟೆಷ್ಟು ಜನಸಂಖ್ಯೆ ಅಂತ ಕೂಡ ನಾವು ಮಾತಾಡಿದ್ವಿ. ಇನ್ನು 65 ನವೆಂಬರ್ 2023ರಲ್ಲಿ ಭಾರತೀಯ ಮಹಿಳಾ ಹಾಕಿ ತಂಡವು ಯಾವ ದೇಶದ ತಂಡವನ್ನು ಸೋಲಿಸುವುದರ ಮೂಲಕ ಏಷ್ಯನ್ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಗಳಿಸಿತು? ಹೌದು, ಭಾರತದ ಮಹಿಳಾ ಹಾಕಿ ತಂಡ ಏಷ್ಯನ್ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಗೆದ್ದಿತ್ತು ನವೆಂಬರ್ 2023ರಲ್ಲಿ. ಓಕೆ, ಆದರೆ ಯಾವ ದೇಶವನ್ನು ಸೋಲಿಸಿ ಗೆಲ್ತು ಅನ್ನೋದು ನೆನ್ಪಿಡ್ಬೇಕಲ್ವಾ? ಓಕೆ ಸರಿ, ಹಾಗಾದ್ರೆ ನವೆಂಬರ್ 2023ರಲ್ಲಿ ಯಾವ ತಂಡವನ್ನು ಸೋಲಿಸ್ತು? ದಕ್ಷಿಣ ಕೊರಿಯಾ, ಜಪಾನ್, ಚೀನಾ, ಪಾಕಿಸ್ತಾನ. ಅಂದ್ರೆ ನೋಡೋಣ. ಫಸ್ಟು ನವೆಂಬರ್ 2023ರ ಕರೆಂಟ್ ಅಫೇರ್ಸ್ಗೆ ಹೋಗೋಣ. ಹೋಗಿ ಪಾರ್ಟ್ 5ಗೆ ಹೋಗಿ ಕ್ವಶನ್ ನಂಬರ್ 10ಗೆ ಹೋಗೋಣ. ಮಹಿಳೆಯರ ಏಷ್ಯನ್ ಹಾಕಿ ಚಾಂಪಿಯನ್ಶಿಪ್ 2023 ಯಾವ ದೇಶ ಗೆದ್ದುಕೊಂಡಿತ್ತು ಅಂತ ಪ್ರಶ್ನೆ ಇತ್ತು. ಚೀನಾ, ಜಪಾನ್, ಭಾರತ, ದಕ್ಷಿಣ ಕೊರಿಯಾ. ಅಂದ್ರೆ ಭಾರತ ಯಾವ್ದನ್ನು ಸೋಲಿಸ್ತೆ ಅನ್ನೋದು ಇಲ್ಲಿ ಪ್ರಶ್ನೆ. ನೋಡಿ, ಭಾರತ ಗೆಲ್ತು, ಓಕೆ. ಯಾವ ತಂಡವನ್ನು ಸೋಲಿಸ್ತಾ ಅಂದ್ರೆ ಜಪಾನ್ ತಂಡವನ್ನ. ಏನಂತ ಓದಿದ್ವಿ?
ಹಾಕಿ ಭಾರತ ಚಾಂಪಿಯನ್, ಮಹಿಳೆಯರ ಏಷ್ಯನ್ ಚಾಂಪಿಯನ್ಶಿಪ್ ಟ್ರೋಫಿ. ಆಕ್ರಮಣಕಾರಿ ಆಟ ಪ್ರದರ್ಶಿಸಿದ ಭಾರತ ತಂಡದ ವನಿತೆಯರು ಏಷ್ಯನ್ ಚಾಂಪಿಯನ್ಶಿಪ್ ಟ್ರೋಫಿ ಹಾಕಿ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ 4-0 ಜಪಾನ್ ತಂಡವನ್ನು ಸುಲಭವಾಗಿ ಮಣಿಸಿದ್ರು, ಪ್ರಶಸ್ತಿಯನ್ನು ಗೆದ್ಕೊಂಡ್ರು ಅಂತ ಮಾತಾಡಿದ್ವಿ. ಹಾಗಾದ್ರೆ ಏನ್ ನೆನ್ಪಿಡ್ಬೇಕಿಲ್ಲಿ, ಯಾವ ತಂಡ ಗೆಲ್ತು, ಯಾವ ತಂಡವನ್ನು ಸೋಲಿಸಿ ಗೆಲ್ತು ಅಲ್ವಾ. ನೋಡಿ, ಇದೇ ಸ್ಕ್ರೀನ್ ಶಾಟ್ ನ ನೋಡಿರ್ತೀರ. ಸರಿ, ಇದೆಲ್ಲ ಇಮೇಜಸ್ ಆಲ್ರೆಡಿ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ 66ನೇ ಪ್ರಶ್ನೆಯಲ್ಲಿ ಈ ICC ಆಲ್ ಆಫ್ ಫೇಮ್ ಮತ್ತು ಟೆನ್ನಿಸ್ ಆಲ್ ಆಫ್ ಫೇಮ್ ಮೇಲೆ ನಾವು ಫ್ರೀಕ್ವೆಂಟ್ ಆಗಿ ಕರೆಂಟ್ ಅಫೇರ್ಸ್ ಅಲ್ಲಿ ಆಡ್ ಮಾಡ್ಕೊಳ್ತಾ ಇದ್ದೆ. ಸೊ ಹಾಗಾದ್ರೆ ಏನಿದೆ ಅದ್ರ ಮೇಲೆ ಇವತ್ತು, ICC ಆಲ್ ಆಫ್ ಫೇಮ್ಗೆ ಸೇರ್ಪಡೆಯಾದ ಭಾರತದ ಪ್ರಪ್ರಥಮ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು? ಮಿತಾಲಿ ರಾಜ್, ಡಯಾನಾ ಎಡುಲ್ಜಿ, ಹನುಮನ್ಪ್ರೀತ್ ಕೌರ್, ಶಾಂತಾ ರಂಗಸ್ವಾಮಿ. ಅಂದ್ರೆ ಸರಿಯಾದ ಉತ್ತರ ಡಯಾನಾ ಎಡುಲ್ಜಿ. ಈ ಹೆಸರು ಕೇಳಿದ್ರೆ ಇವರು ಭಾರತದ ಮಹಿಳಾ ಕ್ರಿಕೆಟ್ ಆಟಗಾರ್ತಿನ ಅಂತ ಡೌಟ್ ಬರ್ಬೋದು. ಆದ್ರೆ ಇವ್ರ ಬಗ್ಗೆ ನಾವು ಮಾತಾಡಿದ್ವಿ. ಓಕೆ, ಎಲ್ಲಿ? ನವೆಂಬರ್ 2023, ಜಸ್ಟ್ 2 months ಬ್ಯಾಕ್, ಪಾರ್ಟ್ 7. ಸೊ ವೀರೇಂದ್ರ ಸೆಹ್ವಾಗ್, ಡಯಾನಾ ಎಡುಲ್ಜಿ, ಅರವಿಂದ ಡಿಸಿಲ್ವಾ ICC ಆಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡರು ಅಂತ ನೋಡಿದ್ವಿ. ಸೊ ಡಯಾನಾ ಎಡುಲ್ಜಿ ರವರು 3 ದಶಕಗಳಲ್ಲಿ ಭಾರತದ ಪರ ಆಡಿದ್ರು ಮತ್ತು ಅವರೊಬ್ಬ ಆಟಗಾರ್ತಿಯಾಗಿದ್ರು, ಆಡಳಿತಗಾರ್ತಿಯಾಗಿ ದೊಡ್ಡ ಪ್ರಭಾವವನ್ನು ಬೀರಿದ್ರು ಅಂತ. ಸೊ ಭಾರತದ ಮಹಿಳಾ ಕ್ರಿಕೆಟ್ನ ಮಾಜಿ ನಾಯಕಿ ಕೂಡ ಡಯಾನಾ ಎಡುಲ್ಜಿ ರವರು. ಜೊತೆಗೆ ವೀರೇಂದ್ರ ಸೆಹ್ವಾಗ್, ಅರವಿಂದ್ ಡಿಸಿಲ್ವಾ ಅವ್ರ ಬಗ್ಗೆ ಕೂಡ ಮಾತಾಡಿದ್ವಿ. ಸೊ ನೋಡ್ಬೋದು. ಸೊ ಒಂದಷ್ಟು ಭಾರತದ ICC ಆಲ್ ಆಫ್ ಫೇಮ್ಗೆ ಸೇರಿರ್ತಕ್ಕಂಥವ್ರು ಯಾರ್ಯಾರು ಅಂತ ಕೂಡ ಡಿಸ್ಕಷನ್ ಮಾಡಿದ್ವಿ. ಜೊತೆಗೆ ಏಕೈಕ ಆಟಗಾರ್ತಿ ಅಂದರೆ ಅದು ಡಯಾನಾ ಎಡುಲ್ಜಿ ಆಗ್ತಾರೆ. ಸೊ ಮಹಿಳಾ ಕ್ರಿಕೆಟ್ ಆಟಗಾರ್ತಿ, ಭಾರತದ ಮಹಿಳಾ ಮಾಜಿ ನಾಯಕಿ. ಸೊ ಅವ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಟ್ಟಿದ್ವಿ. ಓಕೆ, ನೆಕ್ಸ್ಟ್ 67, ಜಮ್ಮು ಮತ್ತು ಕಾಶ್ಮೀರದ ರಜೌರಿ ಎನ್ಕೌಂಟರ್ನಲ್ಲಿ ದೇಶದ ಸಲುವಾಗಿ ಪ್ರಾಣತ್ಯಾಗ ಮಾಡಿದ ಕ್ಯಾಪ್ಟನ್ MV ಪ್ರಾಂಜಲ್ ರವರು ಯಾವುದಕ್ಕೆ ಸೇರಿದವರಾಗಿದ್ದರು? ಗರ್ವಾಲ್ ರೈಫಲ್ಸ್, ರಜಪೂತಾನ ರೈಫಲ್ಸ್, 63 ರಾಷ್ಟ್ರೀಯ ರೈಫಲ್ಸ್, ಜಮ್ಮು ಕಾಶ್ಮೀರ್ ರೈಫಲ್ಸ್. ಅಂದ್ರೆ 67ಕ್ಕೆ ಸಿ ಸರಿಯಾದ ಉತ್ತರ. 63 ನ್ಯಾಷನಲ್ ರೈಫಲ್ಸ್ಗೆ ಸೇರಿದವರಾಗಿದ್ದರು. ಈ ರಜೌರಿ ಎನ್ಕೌಂಟರ್ ಅಲ್ಲಿ ಕ್ಯಾಪ್ಟನ್ MV ಪ್ರಾಂಜಲ್ ಅವರು ಪ್ರಾಣತ್ಯಾಗವನ್ನು ಮಾಡಿದ್ರು. ಕ್ಯಾಪ್ಟನ್ MV ಪ್ರಾಂಜಲ್, ಎ ಗ್ರೇಟ್ ಸಲ್ಯೂಟ್ ಟು ದ ಇಂಡಿಯನ್ ಆರ್ಮಿ ಫಾರ್ ದರ್ ಸೆಲ್ಫ್ಲೆಸ್ ಡೆಡಿಕೇಶನ್ ಟು ದ ಮದರ್ ಕಂಟ್ರಿ. ಸೊ 63 ರಾಷ್ಟ್ರೀಯ ರೈಫಲ್ಸ್. ನೆಕ್ಸ್ಟ್ 68, ಇತ್ತೀಚೆಗೆ ಸಿಲ್ಕ್ಯಾರ ಸುರಂಗ, ಅದರಲ್ಲಿ ಭಾರತದ ಕಾರ್ಮಿಕರು ಸಿಲುಕಿದ್ರು. ಸೊ 17 ದಿನಗಳ ನಂತರ ರಕ್ಷಿಸಿ ಹೊರತರಲಾಯಿತು. ಈ ಅವಘಡವು ಉತ್ತರಾಖಂಡ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಘಟಿಸಿತ್ತು ಅಂತ ಬಹಳ ಡೀಪ್ ಆಗಿ ಕೇಳಿದರೆ ಯಾವ ಜಿಲ್ಲೆ ಅಂತ. ರುದ್ರಪ್ರಯಾಗ, ತೆಹರಿ, ಗರ್ವಾಲ, ಚಮೋಲಿ, ಉತ್ತರಕಾಶಿ. ಅಂದ್ರೆ ಉತ್ತರಕಾಶಿ ಸರಿಯಾದ ಉತ್ತರ. ಸುದ್ದಿಯಲ್ಲಿ ಕಂಡು ಬಂದ ಸಿಲ್ಕ್ಯಾರ ಸುರಂಗವು ಯಾವ ರಾಜ್ಯದಲ್ಲಿದೆ ಅಂತ ನಾವು ಕ್ವಶನ್ ನಂಬರ್ 15 ನವೆಂಬರ್ 2023 ಪಾರ್ಟ್ 6 ಅಲ್ಲಿ ಮಾತಾಡಿದ್ವಿ. ಜಾರ್ಖಂಡ್, ಉತ್ತರಾಖಂಡ, ಅಸ್ಸಾಂ, ಪಶ್ಚಿಮ ಬಂಗಾಳ ಅಂದ್ರೆ ಉತ್ತರಾಖಂಡ. ಸೊ ಉತ್ತರಾಖಂಡ ರಾಜ್ಯದ ಉತ್ತರಕಾಶಿ ಜಿಲ್ಲೆಯ ಬ್ರಹ್ಮಕಾಲ್ ಯಮುನೋತ್ರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಿಲ್ಕ್ಯಾರದಿಂದ ಈ ನಿರ್ಮಾಣ ಹಂತದಲ್ಲಿದ್ದ ಸುರಂಗ ಕುಸಿದಿತ್ತು ಅಂತ ಹೇಳಿದ್ವಿ. ಉತ್ತರಕಾಶಿ ಟನಲ್. ಸೊ ಅದ್ರ ಬಗ್ಗೆ ಬಹಳ ಡೀಪ್ ಆಗಿ ಮಾತಾಡಿದ್ವಿ, ಯಾವ ತರ ಆಯ್ತು ಏನು ಅಂತ ಕೂಡ ನಾನು ಹೇಳಿದ್ದೆ. ಅಲ್ಲಿ ಒಟ್ಟಾರೆಯಾಗಿ ಅವರು ಹೊರಗಡೆ ಬಂದಿದ್ರು, ಅದ್ರ ಬಗ್ಗೆ ಕೂಡ ಡಿಸ್ಕಷನ್. 69, 28 ನವೆಂಬರ್ 2023 ನ್ಯೂಜಿಲೆಂಡ್ನ ನೂತನ ಪ್ರಧಾನಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡ್ರು? ಕ್ರಿಸ್ಟೋಫರ್ ಲಕ್ಸನ್. ಸೊ ಇವರು ನ್ಯೂಜಿಲೆಂಡ್ನ ನೂತನ ಪ್ರಧಾನಮಂತ್ರಿಗಳು. 73, ಚಂದ್ರಯಾನ 3 ಉಡಾಯಿಸಿದ ದಿನಾಂಕ ಕೇಳಿದರೆ ಸೊ ಗಮನಿಸಬೇಕು, ಜುಲೈ 14, 2023. ಮೊದಲು ಜೂನ್ 14 ಅಂದಿದ್ರು, ಕರೆಂಟ್ ಅಫೇರ್ಸ್ ಜುಲೈಯಲ್ಲಿ ಮಾತಾಡಿದ್ವಿ ನಾವು. ಆದ್ರೆ ಅದನ್ನ 1 ತಿಂಗಳು ಮುಂದಕ್ಕೆ ಹಾಕಿದ್ರು. ಸೊ ಹಾಗಾಗಿ ಕೊನೆಗೆ ಜುಲೈ 14, 2023 ಚಂದ್ರಯಾನ 3, ಜುಲೈ 22, 2019 ಚಂದ್ರಯಾನ 2, ಅಕ್ಟೋಬರ್ 22, 2008 ಚಂದ್ರಯಾನ 1 ಉಡಾವಣಾ ದಿನಾಂಕ. ಕೊನೆಗೆ ಅದನ್ನ ಮತ್ತೆ ಏನು ಯಾವಾಗ ಅಲ್ಲಿ ಲ್ಯಾಂಡ್ ಮಾಡಿದ್ರು, ಸಾಫ್ಟ್ ಲ್ಯಾಂಡಿಂಗ್ ಆಗಸ್ಟ್ 23, 24 ಅಂದಿದ್ರು, 24ಕ್ಕೆ ಲ್ಯಾಂಡಿಂಗ್ ಆಯಿತು. ಅದು ಕೂಡ ಒಂದು ಬಹಳ ವಿಶೇಷ ದಿನವಾಯಿತು ಕೂಡ. 76, ಮುಂಬೈ ಐನಲ್ಲಿ ತೈಲವನ್ನು ಹೊರತೆಗೆಯಲು ವಿಶೇಷವಾಗಿ ವಿನ್ಯಾಸಗೊಳಿಸಲಿರುವ ಜಗಲಿ ಅಥವಾ ಪ್ಲಾಟ್ಫಾರ್ಮ್ ಯಾವುದು ಅಂದರೆ ಸಾಗರ ಸಾಮ್ರಾಟ. ಬಾಂಬೆ ಆಯಿಲ್ ಪ್ರೊಡ್ಯೂಸಿಂಗ್ ಫೀಲ್ಡ್, ಅರೇಬಿಯನ್ ಸಿ, ಮುಂಬೈ ಕೋಸ್ಟ್, ಅದನ್ನ
ಸ್ಪೆಷಲಿ ಡಿಸೈನ್ಡ್ ವಾಟರ್ ಪ್ಲಾಟ್ಫಾರ್ಮ್ ಈಸ್ ನೇಮ್ಡ್ ಆಸ್ ಸಾಗರ ಸಾಮ್ರಾಟ. 79 ಈ ಕೆಳಗಿನ ಯಾವ ಏಜೆನ್ಸಿಯು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನಿರ್ವಹಿಸುತ್ತದೆ ಅಂದರೆ ರಾಷ್ಟ್ರೀಯ ಉಳಿತಾಯ ಸಂಸ್ಥೆ, ನ್ಯಾಷನಲ್ ಸೇವಿಂಗ್ಸ್ ಇನ್ಸ್ಟಿಟ್ಯೂಟ್ ಏನಿದೆ ಅಲ್ವಾ, ಅವರು ದೇಶದ ವಿವಿಧ ಸೇವಿಂಗ್ಸ್ ಸ್ಕೀಮ್ಗಳಿರ್ತವೆ ಅದನ್ನು ಜಾರಿಗೊಳಿಸ್ತಕ್ಕಂಥ ಒಂದು ಸಂಸ್ಥೆ ಆಗುತ್ತೆ ನ್ಯಾಷನಲ್ ಸೇವಿಂಗ್ಸ್ ಇನ್ಸ್ಟಿಟ್ಯೂಟ್ NSI. ಸೊ ಇದನ್ನು ಕೂಡ ಜನವರಿ 2023 ಪಾರ್ಟ್ 1ನಲ್ಲಿ ಹಣಕಾಸು ಸಚಿವಾಲಯ ಅಡಿಯಲ್ಲಿ ಯಾವ ಇಲಾಖೆಯು ಸಣ್ಣ ಉಳಿತಾಯ ಯೋಜನೆಗಳ ಮೇಲಿನ ದರಗಳಲ್ಲಿ ಬದಲಾವಣೆಗಳನ್ನು ಸೂಚಿಸುತ್ತದೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಸೂಚಿಸುತ್ತೆ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್. ಆದರೆ ಅದ್ರ ಕೆಳಗಡೆ ಒಂದು ಇನ್ಸ್ಟಿಟ್ಯೂಟ್ ಇದೆ ನ್ಯಾಷನಲ್ ಸೇವಿಂಗ್ ಇನ್ಸ್ಟಿಟ್ಯೂಟ್, ಅದು ಅವುಗಳ ಜಾರಿ ಅವುಗಳ ಬೇರೆ ಬೇರೆ ಮೇಂಟೆನೆನ್ಸನ್ನು ಮಾಡುತ್ತೆ. ಯಾವ್ಯಾವ ಇದಾವೆ? ವಿವಿಧ ಸಣ್ಣ ಉಳಿತಾಯಗಳು, 1 ವರ್ಷದ ಠೇವಣಿ, 2 ವರ್ಷದ ಠೇವಣಿ ಅಥವಾ ಹಿರಿಯ ನಾಗರಿಕ ಉಳಿತಾಯ ಯೋಜನೆ, ಮಾಸಿಕ ಆದಾಯ ಯೋಜನೆ, NSP, ಕಿಸಾನ್ ವಿಕಾಸ್ ಪತ್ರ, ಹೀಗೆ ಜೊತೆಗೆ ಸುಕನ್ಯಾ ಸಮೃದ್ಧಿ ಅಕೌಂಟು, ಹೀಗೆ ಭಾಳ ಇರ್ತವೆ. ನೆಕ್ಸ್ಟ್ ಹೋಗೋಣ. 85 ಇಸ್ರೇಲ್ ಹಮಾಸ್ ಸಂಘರ್ಷಣೆ ಅಥವಾ ಘರ್ಷಣೆ 2023 ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಭಾರತೀಯನ ರಕ್ಷಿಸಿ ಕರೆತರಲು ನಡೆಸಿದ ಕಾರ್ಯಾಚರಣೆ ಯಾವುದು? ಆಪರೇಷನ್ ವಿಜಯ್, ಆಪರೇಷನ್ ಅಜಯ್, ಆಪರೇಷನ್ ಗಂಗಾ, ಆಪರೇಷನ್ ಅಭಯ್ ಅಂದರೆ ಆಪರೇಷನ್ ಅಜಯ್. ಇದನ್ನು ಅಕ್ಟೋಬರ್ 2023 ಪಾರ್ಟ್ 4ಅಲ್ಲಿ ಇಸ್ರೇಲ್ನಲ್ಲಿ ಸಿಲುಕಿರುವ 18,000 ಭಾರತೀಯರು ತಾಯ್ನಾಡಿಗೆ ಮರಳುವುದಕ್ಕೆ ಅನುಕೂಲ ಮಾಡಿಕೊಡಲು ಆಪರೇಷನ್ ಅಜಯ್ ಆರಂಭ ಅಂತ ಡಿಸ್ಕಷನ್ ಮಾಡಿದ್ವಿ ಅಲ್ವಾ. ಆಪರೇಷನ್ ಅಜಯ್ ಆರಂಭ ಜೊತೆಗೆ ಕೇವಲ ಕರೆಂಟ್ ಅಫೇರ್ಸ್ ಅಲ್ಲ, ಬದಲಾಗಿ ಒಂದು ನೋಡಿ ಅದ್ರ ಬಗ್ಗೆ ಭಾಳ ಇದೆ. ಇಂಡಿಯಾಸ್ ನ್ಯೂ ಮಿಷನ್ ಆಪರೇಷನ್ ಅಜಯ್ ಯಾವ ಥರ ತಂದರು, ಸೊ ಏನಾಯಿತು ಅಂತ. ಮತ್ತು ಇಸ್ರೇಲ್ ಪ್ಯಾಲೆಸ್ತೈನ್ ಕಾನ್ಫ್ಲಿಕ್ಟ್ ಬಗ್ಗೆನೂ ಕೂಡ ಕಂಪ್ಲೀಟ್ ಡೆಡಿಕೇಟೆಡ್ ವಿಡಿಯೋನು ಕೂಡ ಮಾಡಿದ್ದೆ. ಸೊ ಯಾರಿಗೆ ಪುರ್ಸೊತ್ತಿದೆ ಅವರು ಹೋಗಿ ನೋಡಿರ್ಬೋದು ಅಥವಾ ನೋಡಿರ್ಬೋದು ಆಲ್ರೆಡಿ. 88 ವಿಶ್ವ ವಿಶೇಷ ಒಲಿಂಪಿಕ್ಸ್ ಕ್ರೀಡೆಗಳು 2023ರಲ್ಲಿ ಭಾರತೀಯರು ಒಟ್ಟು ಎಷ್ಟು ಪದಕಗಳನ್ನು ಗೆದ್ದರು? ಒಲಿಂಪಿಕ್ಸ್ ಮೇಲೆ ಸಪ್ರೇಟ್ ವಿಡಿಯೋ ಮಾಡಿದ್ವಿ ಅಲ್ವಾ, ಸಮ್ಮರ್ ಒಲಿಂಪಿಕ್ಸ್ ಮೇಲೆ ಮತ್ತು ಪ್ಯಾರಾ ಒಲಿಂಪಿಕ್ಸ್ ಮೇಲೆ ಕೇಳಿದ್ದಾರೆ. 2023 ಪ್ಯಾರಾ ಒಲಿಂಪಿಕ್ಸಲ್ಲಿ ಎಷ್ಟು ಪದಕಗಳನ್ನು ಗೆದ್ದಿದ್ದಾರೆ ಭಾರತೀಯರು, ಪದಕಗಳು ಎಷ್ಟು ಅಂತ. ಸೊ 202 ಪದಕಗಳನ್ನು ಗೆದ್ದಿದ್ರು. 2023 ವಿಶೇಷ ಒಲಿಂಪಿಕ್ಸ್ ಬೇಸಿಗೆ ಕ್ರೀಡೆಗಳು, ಸೊ 2023 ಜೂನ್ ತಿಂಗಳ ಪಾರ್ಟ್ 4ಅಲ್ಲಿ ಹೋಗಿ ನೋಡ್ಬೋದು. ಸೊ ವಿಶೇಷ ಒಲಿಂಪಿಕ್ಸ್ಗೆ ಭಾರತದ 255 ಸದಸ್ಯರ ನಿಯೋಗ ಮತ್ತು ಭಾರತದ ಮಡಿಲಿಗೆ 202 ಪದಕ. ಎಷ್ಟು ಬೆಳ್ಳಿ ಎಷ್ಟು ಚಿನ್ನ ಅವೆಲ್ಲ ಮಾತಾಡಿರ್ತೀವಿ. ನೆಕ್ಸ್ಟ್ 89 ಹಾರ್ವರ್ಡ್ ಲಾ ಸ್ಕೂಲ್ ನೀಡುವ 2023 ಅವಾರ್ಡ್ ಫಾರ್ ಗ್ಲೋಬಲ್ ಲೀಡರ್ಶಿಪ್ನ ವಿಜೇತರು ಯಾರು? ಇದನ್ನು ಕೂಡ ಮಾತಾಡಿದ್ವಿ. DY ಚಂದ್ರಚೂಡ್ ಅವರಿಗೆ ಅವಾರ್ಡ್ ಆಫ್ ದ ಗ್ಲೋಬಲ್ ಲೀಡರ್ಶಿಪ್ ಅವಾರ್ಡನ್ನು ನೀಡಲಾಗಿದೆ. ಸೊ 90 ಇದುವರೆಗೂ ಆನರರಿ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದ ಏಕೈಕ ಭಾರತೀಯ ಯಾರು? ಅಕಾಡೆಮಿ ಅವಾರ್ಡ್ ಅಂದರೆ ಆಸ್ಕರ್ ಅವಾರ್ಡ್. ಆಸ್ಕರ್ ಅವಾರ್ಡ್ ಪಡೆದ ಆಸ್ಕರ್ ಅವಾರ್ಡಲ್ಲಿ ಆನರರಿ ಅವಾರ್ಡ್ ಅಂತ ಕೊಡ್ತಾರೆ. ಸೊ ಈ ಥರ ಅಂದರೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಥರ. ಸೊ ಅದನ್ನು ಯಾರಿಗೆ ಕೊಡಲಾಗಿತ್ತು ಅಂದರೆ ಸತ್ಯಜಿತ್ ರೇ ಅವರಿಗೆ. ಇದನ್ನು ಪ್ರತಿ ಸಲ ಆಸ್ಕರ್ ಅವಾರ್ಡ್ ಬಗ್ಗೆ ಮಾತಾಡಬೇಕಾದ್ರೆ ನಾನು ಪ್ರತಿ ವರ್ಷ, ಸೊ ಕ್ಲಾಸ್ ನಂಬರ್ 245 ಇತ್ತೀಚೆಗೆ ಆಸ್ಕರ್ ಅವಾರ್ಡ್ಸಲ್ಲಿ ನಾನು ಯಾರ್ಯಾರಿಗೆ ಆಸ್ಕರ್ ಅವಾರ್ಡ್ ಬಂದಿದೆ ಅಂತ ಸಪ್ರೇಟಾಗಿ ಒಂದು ಲಿಸ್ಟನ್ನು ಕೊಡ್ತಾ ಇದ್ದೆ. ಆ ಲಿಸ್ಟಲ್ಲಿ ನೋಡಿದರೆ ನಿಮಗೆ ಗಮನಿಸ್ಬೋದು, ಅಲ್ಲಿ ಸತ್ಯಜಿತ್ ರೇ ಅವರ ಹೆಸರೇ ಇರಲ್ಲ. ಯಾಕಿರಲ್ಲ ಅಂದರೆ ಅದೊಂದು ಆನರರಿ ಅವಾರ್ಡ್ ಆಗುತ್ತೆ, ನಾಟ್ ಎ ಕಾಂಪಿಟೇಟಿವ್ ಅವಾರ್ಡ್. ಅದಕ್ಕೋಸ್ಕರ ಭಾನು ಆತಯ್ಯರವರು ಫಸ್ಟ್ ಇಂಡಿಯನ್ ಟು ವಿನ್ ಅಕಾಡೆಮಿ ಅವಾರ್ಡ್. ಯಾವುದು? ರಿಚರ್ಡ್ ಆಟನ್ಬರೋರ್ ಅವರ ಗಾಂಧಿ ಎನ್ನುವ 1982ರ ಚಲನಚಿತ್ರದ ಡಿಸೈನಿಂಗ್ ಆಫ್ ಕಾಸ್ಟ್ಯೂಮ್ಸ್ಗೋಸ್ಕರ. ಅದೇ ರೀತಿಯಾಗಿ ಸತ್ಯಜಿತ್ ರೇ ಅವರಿಗೆ ಫಸ್ಟ್ ಇಂಡಿಯನ್ ಟು ರಿಸೀವ್ ಅನ್ ಆನರರಿ ಅಕಾಡೆಮಿ ಅವಾರ್ಡ್ ಇನ್ 1992 ಅಂತ ಸಪ್ರೇಟಾಗಿ ಕೊಟ್ಟಿರ್ತೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾರು ಅದನ್ನು ಫಾಲೋ ಮಾಡಿರ್ತಾರೆ ಅವ್ರಿಗೆ ಯೂಸ್ ಆಗಿರುತ್ತೆ. ಸೊ 90ಕ್ಕೆ 3ನೇ ಆಪ್ಷನ್ ಸರಿಯಾದ ಉತ್ತರವಾಗುತ್ತೆ. ಓಕೆ, ಸತ್ಯಜಿತ್ ರೇ ಫಸ್ಟ್ ಆನರರಿ ಅಕಾಡೆಮಿ ಅವಾರ್ಡ್ ವಿನ್ನರ್ ಫ್ರಮ್ ಇಂಡಿಯಾ 1992, ಲೆಜೆಂಡರಿ ಡೈರೆಕ್ಟರ್ ಸತ್ಯಜಿತ್ ರೇ. 91 ನ್ಯಾಟೋ ಪಾಶ್ಚಿಮಾತ್ಯ ಒಕ್ಕೂಟದ 31ನೇ ಸದಸ್ಯ ರಾಷ್ಟ್ರ ಯಾವುದು? ನ್ಯಾಟೋ ಸದಸ್ಯ ರಾಷ್ಟ್ರ ಯಾವುದು ಅಂದರೆ ಅದು 31ನೇ ಸದಸ್ಯ ರಾಷ್ಟ್ರ. ಐಸ್ಲ್ಯಾಂಡ್, ಗ್ರೀನ್ಲ್ಯಾಂಡ್, ಫಿನ್ಲ್ಯಾಂಡ್, ಐರ್ಲ್ಯಾಂಡ್ ಅಂದರೆ ಫಿನ್ಲ್ಯಾಂಡ್ ಆಗುತ್ತೆ. ನ್ಯಾಟೋ ಬಗ್ಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಂತಕ್ಕಂಥ ಒಂದು ಸಪ್ರೇಟ್ ವಿಡಿಯೋನ ಮಾಡ್ತಾ ಇರ್ತೇನೆ ಪ್ರತಿ ವರ್ಷ ನಾನು. ಸೊ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಅದರಲ್ಲಿ ನ್ಯಾಟೋವನ್ನು ಕೂಡ ಸೇರಿಸ್ಕೊಂಡು ಅದರ ಸ್ಥಾಪನೆ ಯಾವಾಗಾಯಿತು, ಏನು, ಅದರ ಯಾರ್ಯಾರು ಬೇರೆ ಬೇರೆ ದೇಶಗಳು ಯಾವ್ಯಾವ ಇದ್ದಾವೆ ಅಂತ ಮಾತಾಡಿರ್ತೀವಿ. ಸೊ 31ನೇದಾಗಿ ಸೊ ಫಿನ್ಲ್ಯಾಂಡ್ ಜಾಯ್ನ್ ಆಗಿದೆ.
ಸೊ ಜೊತೆಗೆ 2023 ಜುಲೈ ಪಾರ್ಟ್ 6 ಅಲ್ಲಿ ನ್ಯಾಟೋ ಶೀಘ್ರದಲ್ಲೇ ನ್ಯಾಟೋ ಸದಸ್ಯವನ್ನು ಉಕ್ರೇನ್ಗೆ ನೀಡ್ತೀವಾ ಇಲ್ವಾ, ಕೊಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ಬೇರೆ ಯಾವ್ಯಾವ ದೇಶಗಳು ಸೇರ್ಪಡೆಗೊಳ್ಳಲು ಆಲ್ರೆಡಿ ಮುಂದೆ ಬಂದಿದ್ದಾವೆ, ಸ್ವೀಡನ್ಗೂ ಕೂಡ ಸದಸ್ಯತ್ವವನ್ನು ನೀಡ್ತೀವಿ ಅಂತ ಹೇಳ್ತಾ ಇದ್ರು. ಹೀಗೆ ಒಂದಷ್ಟು ಸುದ್ದಿಲಿರುತ್ತೆ, ನಾವು ಅಪ್ಗ್ರೇಡ್ ಮಾಡ್ಕೊಳ್ತಾ ಇರ್ಬೇಕು. ನ್ಯಾಟೋ ಸದಸ್ಯ ರಾಷ್ಟ್ರಗಳು ಯಾವ್ಯಾವು ಅಂತ, ಸ್ವೀಡನ್ಗೆ, ಉಕ್ರೇನ್ಗೂ ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ಫಿನ್ಲ್ಯಾಂಡ್ ಅದರ ಸದಸ್ಯ ರಾಷ್ಟ್ರವಾಗಿತ್ತು ಇತ್ತೀಚೆಗೆ 2023ರಲ್ಲಿ. ನೆಕ್ಸ್ಟು 92ರಲ್ಲಿ ಈ ಕೆಳಗೆ ನೀಡಲಾಗಿರುವ 4 ರಾಷ್ಟ್ರಗಳ ಗುಂಪಿನಲ್ಲಿ ಯಾವ G20 ಗುಂಪಿನ ಸದಸ್ಯ ರಾಷ್ಟ್ರಗಳಾಗಿವೆ ನೋಡಿ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂತಕ್ಕಂಥ ಒಂದು ವಿಡಿಯೋ ನೋಡಿದ್ರೆ 2-3 ಪ್ರಶ್ನೆಗೆ ಉಪಯೋಗ ಆಗುತ್ತೆ. ಇದರಲ್ಲಿ G20 ಬಗ್ಗೆ ಹೇಳ್ಬೇಕಾದ್ರೆ G20 ಎಲ್ಲಾ ದೇಶಗಳು ಇತ್ತೀಚೆಗೆ G20 ಆಗಿತ್ತು, ಸೊ ಸುದ್ದಿಲಿತ್ತು. ಹಾಗಾದ್ರೆ ಯಾವ ದೇಶಗಳ ಗುಂಪು ಇದರಲ್ಲಿ ಸೇರಿದ್ದೇವೆ ಅಂತ, ಒಂದು ಅರ್ಜೆಂಟೈನಾ, ಮೆಕ್ಸಿಕೋ, ದಕ್ಷಿಣ ಆಫ್ರಿಕಾ, ಟರ್ಕಿ, ಆಸ್ಟ್ರೇಲಿಯಾ, ಕೆನಡಾ, ಮಲೇಷಿಯಾ, ನ್ಯೂಜಿಲೆಂಡ್. ಇಲ್ಲಿ ನೋಡ್ಬೇಕು, ಮಲೇಷಿಯಾ G20ಯ ಭಾಗವಾಗಿಲ್ಲ. ಅದೇ ರೀತಿ ಬ್ರಾಜಿಲ್, ಇರಾನ್, ಸೌದಿ ಅರೇಬಿಯಾ, ವಿಯೆಟ್ನಾಂ ಇದರ ಭಾಗವಾಗಿಲ್ಲ ಅನ್ಸುತ್ತೆ. ಇಂಡೋನೇಷಿಯಾ, ಜಪಾನ್, ಸಿಂಗಾಪುರ್, ದಕ್ಷಿಣ ಕೊರಿಯಾ, ಮೋಸ್ಟ್ಲಿ ಸಿಂಗಾಪುರ್ ಇದರ ಭಾಗವಾಗಿಲ್ಲ ಅನ್ಸುತ್ತೆ. ಸೊ ನೋಡೋಣ ಒಂದು ನಿಮಿಷ. ಟರ್ಕಿ ಇದೆ, ಓಕೆ. ಅದೇ ತರ ಇಂಡೋನೇಷಿಯಾ ಇದೆ, ಬಟ್ ವಿಯೆಟ್ನಾಂ ಇಲ್ಲ, ರೈಟ್. ಸಿಂಗಾಪುರ್ ಕೂಡ ಭಾಗವಾಗಿಲ್ಲ. ಹಾಗಾಗಿ ಮೆಕ್ಸಿಕೋ, ಅರ್ಜೆಂಟೈನಾ, ದಕ್ಷಿಣ ಆಫ್ರಿಕಾ, ಟರ್ಕಿಗಳು G20ಯ ಭಾಗವಾಗಿದೆ. ಈ ತರ ಅದಕ್ಕೋಸ್ಕರ ಇವೆಲ್ಲವನ್ನೂ ಓದಿದ್ದೀನಿ ನಾನು. ಪ್ರತಿಯೊಂದನ್ನು ಕೂಡ ಓದಿ ಹೇಳಿದ್ದೆ. ನೆನ್ಪಿಡ್ಬೋದು ಕೆಲವೊಬ್ರು ನೆನ್ಪಿಡೋಕ್ಕಾಗಲ್ಲ. ಮತ್ತು ಯಾವುದೋ ಒಂದು ಎಲಿಮಿನೇಷನ್ ಮೆಥಡ್ ಏನಂತೀವಲ್ಲ, ಸೊ ಮಲೇಷಿಯಾ ಭಾಗ ಆಗಿಲ್ಲ, ವಿಯೆಟ್ನಾಂ ಭಾಗ ಆಗಿಲ್ಲ, ಸಿಂಗಾಪುರ್ ಭಾಗ ಆಗಿಲ್ಲ ಅಂದ್ಬಿಟ್ಟು ಇದನ್ನ ಸರಿ ಉತ್ತರ ಅನ್ಕೋಬಹುದು. ಸೊ ನೆಕ್ಸ್ಟು ಅಂತಾರಾಷ್ಟ್ರೀಯ ಹುಲಿ ದಿವಸ. ಸೊ ಜುಲೈ 29 ವೆರಿ ಫೇಮಸ್. ಸೊ ಇದನ್ನು ಕೂಡ ಡೇಸ್ ಅಂಡ್ ಥೀಮ್ಸ್ ಮೇಲೆ ಪ್ರತಿ ಸಲ ಒಂದು ವಿಡಿಯೋ ಮಾಡ್ತಾ ಇರ್ತೀನಿ. 2023ರಲ್ಲೂ ಮಾಡಿದ್ದೀನಿ. 96 ಮೇ 2023ರಲ್ಲಿ ಕೆಳಗಿನ ಯಾವ ಬೂಕರ್ ಪ್ರಶಸ್ತಿ ವಿಜೇತ ಲೇಖಕರು ರಾಯಲ್ ಕಂಪ್ಯಾನಿಯನ್ ಆಫ್ ಆನರರಿ ಅವಾರ್ಡ್ ಅನ್ನ ಸ್ವೀಕರಿಸಿದ್ರು ಅಂದ್ರೆ ಸಲ್ಮಾನ್ ರುಷ್ದಿ ರವರು. ಸಲ್ಮಾನ್ ರುಷ್ದಿ ಕಲೆಕ್ಟ್ಸ್ ರಾಯಲ್ ಆನರ್ ಅಟ್ ವಿಂಡ್ಸರ್ ಕ್ಯಾಸ್ಟಲ್ ಇನ್ UK. ಸೊ ಕ್ವೀನ್ ಎಲಿಜಬೆತ್ II ಏನೋ ಇದೆ ರಾಯಲ್ ಕಂಪ್ಯಾನಿಯನ್ ಆಫ್ ಆನರರಿ ಅವಾರ್ಡ್ ಅಂತ. ಸೊ ಸಲ್ಮಾನ್ ರುಷ್ದಿಗೆ ಜರ್ಮನಿಯ ಶಾಂತಿ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಜೂನ್ 2023 ಪಾರ್ಟ್ 9ನಲ್ಲಿ ಮಾತಾಡಿದ್ವಿ. ಸಲ್ಮಾನ್ ರುಷ್ದಿ ಬಹಳ ಸುದ್ದಿಲಿದ್ದಾರೆ. ಅವರಿಗೆ ಏನು ಅವರ ಕಣ್ಣಿಗೆ ಗಾಯ ಆಗೋ ಥರ ಅವ್ರಿಗೆ ಚಾಕುಯಿಂದ ಗಾಯ ಮಾಡಿದ್ರು. ಸೊ ಹಾಗಾಗಿ ಸುದ್ದಿಲಿದ್ರು. ಅವರ ಕೆಲವೊಂದು ಬುಕ್ಗಳಾಗಿರ್ಬೋದು, ಅವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ನೆನ್ಪಿಡ್ಬೇಕಾಗುತ್ತೆ. ಬೂಕರ್ ಪ್ರಶಸ್ತಿ ವಿಜೇತ ಭಾರತೀಯ ಮೂಲದವರು ಕೂಡ ಗಮನಿಸಬೇಕು. ಇನ್ನು ಬೂಕರ್ ಪ್ರಶಸ್ತಿ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ಇದೆ ನೋಡಿ. ಸಲ್ಮಾನ್ ರುಷ್ದಿ 1981ರಲ್ಲಿ ಮಿಡ್ ನೈಟ್ ಚಿಲ್ಡ್ರನ್ಗಾಗಿ ಸಲ್ಮಾನ್ ರುಷ್ದಿ ಅವರಿಗೆ ಬೂಕರ್ ಪ್ರಶಸ್ತಿ ಸಿಕ್ಕಿತ್ತು. ಇನ್ನು 97 ನವೆಂಬರ್ 2018 ಪರ್ಟಿಕ್ಯುಲರ್ ಆಗಿ ಡೇಟ್ ಕೇಳಿದರೆ ನವೆಂಬರ್ 2018ರಲ್ಲಿ ಉದ್ಘಾಟನೆಯಾದ ಗಂಗಾ ನದಿಯ ಮೇಲಿರುವ ಭಾರತದ ಮೊದಲ ಮಲ್ಟಿ ಮೋಡಲ್ ಟರ್ಮಿನಲ್ ಇಲ್ಲಿದೆ ಅಂದ್ರೆ ವಾರಣಾಸಿಯಲ್ಲಿದೆ. ಸೊ ಇಷ್ಟು ಒಟ್ಟು 37 ಕರೆಂಟ್ ಅಫೇರ್ಸ್ಗಳು ಬಂದಿದ್ವು. ಗಂಗಾ ನದಿ ಅಂದ ತಕ್ಷಣ ಜಿಯೋಗ್ರಫಿಗೆ ಹಾಕೊಳ್ಳೋದು, ವಾರಣಾಸಿ ಅಂದ ತಕ್ಷಣ ಜಿಯೋಗ್ರಫಿಗೆ ಹಾಕೊಳ್ಳೋದಲ್ಲ. 2018 ಅಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಏನಾಗಿತ್ತು ಅಂತ ಹೇಳ್ದಂಗೆ. ಸೊ ಹೇಗೆ ಅನಿಸ್ತು ನಮ್ಮ ವಿಡಿಯೋ, ನಿಮಗೆ ಯೂಸ್ಫುಲ್ ಆಗಿದ್ವಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಭಾಳ ಎಫರ್ಟ್ ಹಾಕಿ ವಿಡಿಯೋ ಮಾಡೋದಕ್ಕೆ ಸೂಪರ್ ಥ್ಯಾಂಕ್ಸ್ ಅಮರ್ ಸರ್. ಜಾಯ್ನ್ ಆದರೆ ಮಾಡ್ಬೋದು, ಇಲ್ಲಾಂದ್ರೆ ನಾವು ಲೈಟಾಗಿ ಇಂಪಾರ್ಟೆಂಟ್ ಇರೋ ಮಾಡಿ ಮುಂದಕ್ಕೆ ಹೋಗ್ತೀವಿ. ಸೊ ಎಲ್ಲ ನಿಮ್ಮ ಮೇಲೆ ಇರುತ್ತೆ. ಇಲ್ಲದೆ ಹೋದ್ರೆ ಅದನ್ನೆಲ್ಲ ಮೇಂಟೈನ್ ಮಾಡೋದು ಸುಮ್ಮನೆಲ್ಲ. ಅಷ್ಟೆಲ್ಲ ಮಾಡ್ಬೇಕಂದ್ರೆ ಒಂದು ಟೀಮ್ ಮಾಡಬೇಕಾಗುತ್ತೆ. ಅವರಿಗೆ ಮತ್ತೆ ಊಟ ವಸತಿ ಎಲ್ಲ ಕೊಡೋದಕ್ಕೆ ಭಾಳ ಕಷ್ಟ ಇರುತ್ತೆ. ಸೊ ಇಷ್ಟೇ ಅರ್ಥ. PSI 545 GK ಪೇಪರ್ 37 ಕರೆಂಟ್ ಅಫೇರ್ಸ್ QP ಅನಾಲಿಸಿಸ್ ಆಗಿತ್ತು. ಕೀ ಆನ್ಸರ್ಗಳು ಕೂಡ ಕೊಟ್ಟಿದ್ದೀನಿ. ಬರೀ ಕೀ ಆನ್ಸರ್ 37 ಪ್ರಶ್ನೆಗೆ 5 ನಿಮಿಷ ಸಾಕು. ಬಟ್ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಭಾಳ ಟೈಮ್ ಬೇಕಾಗುತ್ತೆ. ಯಾಕಂದರೆ ಎಕ್ಸ್ಪ್ಲನೇಷನ್ ಕೊಟ್ಟಾಗ ನೆನಪಿರುತ್ತೆ. ಸುಮ್ಮನೆ ಒನ್ ಲೈನರ್ ಥರ ಹೇಳಿ ಹೋದರೆ ದಿನಕ್ಕೆ 150 ಕ್ವಶನ್ ಮಾಡ್ಬೋದು, ಏನು ದೊಡ್ಡದಲ್ಲ. ಅದು ಅರ್ಧ ಗಂಟೆನೇ ಮಾಡಿಬಿಡ್ಬೋದು. ಸೊ ಇಷ್ಟೇ ಅರ್ಥ. ಸೊ ಹೀ ಈಸ್ ಹೂ ಬೇರೆ ಒಂದು ವಿಡಿಯೋ ಇದೆ, ಮಿಲಿಟರಿ ಎಕ್ಸರ್ಸೈಸಸ್ ವಿಡಿಯೋ ಇದೆ, ಡೇಸ್ ಅಂಡ್ ಥೀಮ್ಸ್ ವಿಡಿಯೋ ಇದೆ, ಅಂತಾರಾಷ್ಟ್ರೀಯ ಸಂಸ್ಥೆಗಳ ವಿಡಿಯೋ ಇದೆ, JTAX ವಿಡಿಯೋ ಇದೆ, ಬುಕ್ಸ್ ಅಂಡ್ ಆಥರ್ಸ್ ವಿಡಿಯೋ ಇದೆ, COP28 ದುಬೈ ವಿಡಿಯೋ ಇದೆ, ಸ್ಪೋರ್ಟ್ಸ್ ಅಂಡ್ ಅವಾರ್ಡ್ಸ್ ಸಪ್ರೇಟ್ ಆಗಿ ಮಾಡಿದೆ ವಿಡಿಯೋ ಇದೆ, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಸಪ್ರೇಟ್ ಇದೆ, 5 ಸ್ಟೇಟ್ಸ್ ನ್ಯೂ CMs ಆಗಿತ್ತು ಇದೆ, ನಂಬರ್ ಸಿಸ್ಟಮ್ಸ್ ಕಂಪ್ಯೂಟರ್ಗಿದೆ, ನುಡಿ ತಂತ್ರಾಂಶ ಇದೆ, ಕ್ರಿಪ್ಟೋ ಕರೆನ್ಸಿ ಇದೆ, ಚಾಟ್ GPT ಇದೆ,
ICC ವರ್ಲ್ಡ್ ಕಪ್ ಕ್ರಿಕೆಟ್ ಇದೆ, 37 ನ್ಯಾಷನಲ್ ಗೇಮ್ಸ್ ಇದೆ, ಇಸ್ರೇಲ್ ಪ್ಯಾಲೆಸ್ತೈನ್ ಕಾನ್ಫ್ಲಿಕ್ಟ್ ಇದೆ, ಏಷ್ಯನ್ ಗೇಮ್ಸ್ ಇದೆ, ನೊಬೆಲ್ ಅವಾರ್ಡ್ಸ್ ಮೇಲೆ ಇದೆ, ಆಸ್ಕರ್ ಅವಾರ್ಡ್ಸ್ ಮೇಲೆ ಇದೆ, US ಓಪನ್ ಟೆನ್ನಿಸ್ ಮೇಲೆ ಇದೆ, ಪದ್ಮಭೂಷಣ ಪದ್ಮ ಅವಾರ್ಡ್ಸ್ ಮೇಲೆ ಇದೆ. ಸೊ ಹೀಗೆ ಒಂದಲ್ಲ ಪ್ರತಿ ವಿಶೇಷ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಸೊ ಹೇಗೆ ಅನಿಸ್ತು ಅಂತ ನಿಮ್ಮ ಕಮೆಂಟ್ ಹಾಕಿದಾಗ ನಮಗೊಂದಷ್ಟು ಉತ್ಸಾಹ, ಒಂದಷ್ಟು ಪ್ರೇರಣೆ ಸಿಗುತ್ತೆ. ಮತ್ತು ಸೂಪರ್ ಥ್ಯಾಂಕ್ಸ್ ಸಮರ್ ಸರ್ಗೆ ಜಾಯ್ನ್ ಆಗೋ ಮೂಲಕ ನಮ್ಮ ವರ್ಕ್ಗೆ ನಿಮ್ಮ ಸಹಕಾರವನ್ನು ಕೂಡ ನೀಡ್ತೀರ ಅಂತ ಭಾವಿಸ್ತಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.